ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಅಂತ ಅರ್ಜುನ ಕೃಷ್ಣನನ್ನು ಕರೆದು ಮಾತಾಡಿಸಿದ್ದಾನೆ. ಕೃಷ್ಣ ಅಂತ ಹೇಳಿ ತನ್ನ ಕೃಷ್ಣೆಯ ರಕ್ಷಣೆಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಕುಲಸ್ತ್ರೀಯರ ತೊಂದರೆಯನ್ನು ನಿವೃತ್ತಿಗೊಳಿಸುವ ಸಾಮರ್ಥ್ಯವುಳ್ಳದ್ದು ಅದು ನಿನಗೊಬ್ಬನಿಗೆ. ಅದಿಲ್ಲಿ ನಡೆದಿತ್ತು ಹೋರಾಟದ ಮೊದಲಿಗೆ. ದ್ರೌಪದಿಯನ್ನು ಅಸತ್ಸಭೆಯಲ್ಲಿ ಎಳೆದು ದುಶ್ಯಾಸನ ವಾಸಾಂಸಿ ಪಾಂಡವಾನಾಂಚ ದ್ರೌಪದ್ಯಾ ವಾಸಾಂಸಿ ಅಪಾಹರ ಅಂತ ಹೇಳಿದ್ದಕ್ಕೆ ಎಳೆದಿದ್ದ. ಪಾಂಡವರ ಮತ್ತು ದ್ರೌಪದಿಯ ಬಟ್ಟೆ ತೆಗೆದಾಕಿ ಬಿಡಿ ಅಂತ, ದಾಸರವರು ಅಂತ. ಪಾಂಡವರು ಪರಿಪೂರ್ಣವಾಗಿ ತಮ್ಮ ರಾಜದುರುಸ್ಸುಗಳನ್ನು ತೆಗೆದಿಟ್ಟು ನೆಲದಲ್ಲಿ ಕೂತಿದ್ದಾರೆ ಕಾಲಿಮೈಯಲ್ಲಿ. ದ್ರೌಪದಿಯ ಬಟ್ಟೆಯನ್ನು ಎಳಿಲಿಕ್ಕೆ ತೆರಳಿದ್ದಾರೆ. ಏಕಂಚ ವಾಸೋ ಮಮ ಮಂದಬುದ್ಧೆ, ಬಾಯ್ಬಿಟ್ಟು ಹೇಳಿದ್ದಾಳೆ ಅವಳು, ನಂದೊಂದೇ ಬಟ್ಟೆ ಇರುವುದು. ಸಭಾಂ ನೇತುಂ ನಾರ್ಹಸಿ ಮಾಮನಾರಿಯ, ಕೆಟ್ಟವ ನೀನು, ಸಭೆಗೆ ಮರ್ಯಾದೆ ಇರಬೇಕು, ನನ್ನನ್ನು ಎಳ್ಕೊಂಡು ಹೋಗಬೇಡ ಅಲ್ಲಿಗೆ ಅಂತ ಕೂಗಿದ್ದಾಳೆ. ರಜಸ್ವಲಾ ಚಾಸ್ಮಿ, ನಾನು ಮುಟ್ಟಾಗಿದ್ದೇನೆ, ಮುಟ್ಟಬೇಡ ಅಂದಿದ್ದಾಳೆ. ಆದರೆ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ಅಂತ ಆಕೆ ಕೂಗಿಕೊಂಡಿದ್ದಾಳೆ ದ್ರೌಪದಿ, ಕೃಷ್ಣ ಅಂತ ಹೇಳಿಕೊಂಡು. ಯಾವುದೇ ನಮ್ಮ ನಾಟಕದ ಪ್ರದರ್ಶನವನ್ನೆಲ್ಲ ಅವಳು ಮಾಡಿಲ್ಲ. ಅವ ಬಟ್ಟೆ ಎಳಿತಾನೆ ಅಂದಾಗ ಕೃಷ್ಣನನ್ನು ಮೊರೆ ಹೊಕ್ಕಿದ್ದಾಳೆ. ಅವಳೇನು ಒಂದು ಕೈಯಲ್ಲಿ ತನ್ನ ಮೈ ಮುಚ್ಚಿಕೊಳ್ಳುವುದು, ಮಾನ ಮುಚ್ಚಿಕೊಳ್ಳುವುದು, ಕೊನೆಗೆ ಎರಡೂ ಕೈಯನ್ನು ಮೇಲೆ ಮಾಡಿದಾಗ ಮಾತ್ರ ಬರುವುದು, ಅದಿಲ್ಲಿ ಯಾವುದೂ ನಡೀಲಿಲ್ಲ. ಅಷ್ಟು ಹೊತ್ತೇ ಇರಲಿಲ್ಲ, ಅದೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಡೆದ ಘಟನೆಗಳು. ಒಂದೇ ಬಟ್ಟೆ ಅಂತ ಹೇಳಿದ್ರಿಂದ ಒಂದು ಬಟ್ಟೆ ಎಳೆದ್ರೆ ಮುಗಿಯಿತು ಅಂತ ಎಳೆದಿದ್ದಾನೆ. ಎಳಿಲಿಕ್ಕೆ ಬಂದಾಗಲೇ ಕೃಷ್ಣ ಅಂತ ಕರೆದಿದ್ದಾಳೆ, ಬಟ್ಟೆ ಎಳೆದಿದ್ದಾನೆ. ಇವಳು ಕೃಷ್ಣ ಕರೆದಿದ್ದಾಳೆ. ಅವಳ ಕೈಯಲ್ಲಿ ಬಟ್ಟೆ ಬಂದಿದೆ, ಇವಳ ತುಟಿಯಲ್ಲಿ ಕೃಷ್ಣ ಬಂದಿದ್ದಾನೆ. ಮತ್ತೆ ನೋಡ್ತಾನೆ ಬತ್ತಲೆ ಆಗಿರಬೇಕು ಅಂತ, ಅದ್ರ ಬಟ್ಟೆ ಇದೆ ಮೈಯಲ್ಲಿ. ಇವಳು ಸುಳ್ಳು ಹೇಳಿರಬೇಕು, ಒಳಗೊಂದು ಬಟ್ಟೆ ಹಾಕಿರಬೇಕು ಅಂತ ಅದು ಎಳೆದಿದ್ದಾನೆ. ಮತ್ತು ನೋಡಿದರೆ ಇನ್ನೊಂದು ಬಟ್ಟೆ ಇದೆ. ನಾನಾ ರಾಗ ವಿರಾಗಾಣಿ ಶತಶೋತ ಅಂತಾರೆ. ಒಂದೇ ಕಲರಲ್ಲ, ಕಲರ್ ಬಟ್ಟೆಗಳು. ಈಗ ಒಂದು ಮಿಸ್ ಆಗಿದೆ, ಅವನಿಗೆ ಕನ್ಫ್ಯೂಸ್ ಆಗಿದೆ ಅಂತ ತಿಳ್ಕೊಳ್ಬೋದು. ಅದು ಏನೂ ಅಲ್ಲ,
ಇಡೀ ಬಟ್ಟೆ ತೆಗೆದು ಬಿಸಾಡಿದ್ದಾನೆ, ಇಡೀ ಬಟ್ಟೆ ಮೈಯಲ್ಲಿತ್ತು, ಮತ್ತೊಂದು ತೆಗೆದು ಬಿಸಾಡಿದ್ದಾನೆ, ಇನ್ನೊಂದು ತೆಗೆದು ಬಿಸಾಡಿದ್ದಾನೆ, ಮಗದೊಂದು ತೆಗೆದು ಬಿಸಾಡಿದ್ದಾನೆ. ಹೀಗೆ 100 ಗಟ್ಟಲೆ ಎಳೆದಿದ್ದಾನೆ ಬಟ್ಟೆ ಅಂತ ಹೇಳ್ತಾರೆ. ಬಣ್ಣ ಬಣ್ಣದ ಬಗೆ ಬಗೆಯ ಬಟ್ಟೆಗಳು ಅವನ ಮೈಯನ್ನು ಸುತ್ತಿಕೊಂಡಿದ್ದವು. ಇದು ಕೃಷ್ಣ ಮಾಡಿದ್ದು. ಅಕ್ಷಯ ಅಂಬರ ಅಂದರೆ ಅದು ಮೇಲಿಂದ ಒಂದಿಷ್ಟು 100 ಮೀಟರ್ ಬಟ್ಟೆ ನೀಗೆ ಕೆಳಗೆ ಹಾಕಿ ಇಳಿಸುವುದು, ಅದೆಲ್ಲ ನಾಟಕದಲ್ಲಿ ಪಾಪ. ಅದಕ್ಕೆ ಇವಳು ರೋಲ್ ತಿರುಗ್ತಾ ಇರೋದು ಮತ್ತೆ ಸರಿ ಮಾಡಲಿಕ್ಕೆ. ಒಂದು ಕಡೆ ಅವನು ಎಳಿತಾ ಇರೋದು, ಇನ್ನೊಂದು ಕಡೆ ಇಲ್ಲೂ ತಿರುಗ್ತಾ ಇರೋದು, ಕೋಪರೇಟ್ ಮಾಡ್ತಾ ಅವನು ಇನ್ನೊಂದು ಕಡೆ ರೀಮ್ ಬಿಡ್ತಾ ಇರೋದು. ಕೊನೆಗೆ ಇದು ಲಾಸ್ಟ್ ಅಂತ ಅವನು ಹೇಳೋದು, ಕೊನೆಗೆ ಅಲ್ಲಿಗೆ 100 ಮೀಟರ್ಸ್ ಮುಗಿಯಿತು ಅಂತ. ಕೊನೆಗೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರೋದು, ಮೋತಿಲಾಲ್ ಬನಾರಸ್ ದಾಸ್ ಹಾಗೆಲ್ಲ ಹೇಳಿಕೊಂಡು. ಅದು ಯಾವುದೂ ಅಲ್ಲ, ಇಲ್ಲ, ಅದು ನಾಟಕದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಇದು. ಅದಕ್ಕೆ ಹೇಳಿದ್ದು ನಾನು, ಮಹಾಭಾರತದ ಒರಿಜಿನಲ್ ನಡೆದ ಕಥೆಯನ್ನು ಹೇಗಿರುತ್ತದೆ ಎನ್ನುವುದನ್ನು ಯಾರು ಹೇಳುವುದೇ ಇಲ್ಲ. ತೋರಿಸಿಕೊಟ್ಟದನ್ನು ನಂಬಿರ್ತಾರೆ, ಹಾಗೆ ಜನರಿಗೆ ನಮ್ಮೆ ತಮಾಷೆ ಮಾಡ್ತಾನೆ. ಅವಳು ಎಂದೂ ಬಟ್ಟೆ ಇಲ್ಲದವಳು ಆಗಲೇ ಡೆಲಿವರಿ ಮಾಡಲಿಕ್ಕೆ ಆಗಲಿಲ್ಲ. ಅವ ಸೋತು ಹೋದ, ಎಳೆದಲ್ಲ, ನಾಚಿಕೆಯಿಂದ, ಆಗಲಾರದೆ. ಇದೆಂಥ ವಿಚಿತ್ರ ಅಂತ, ಇದು ಒಂದು ನಡೆದಿದೆಯೇ ಅಂತ ಭಾಳ ಅದ್ಭುತವಾಗಿ ಹೋಯಿತು. ಅಲ್ಲಿ ಕೃಷ್ಣ ಕಾಣಿಸಿಕೊಂಡದ್ದಿಲ್ಲ. ಸಭೆ ಎಡೇಕಿಯಲ್ಲಿ ಅವನ ಮೆಲ್ಲಿಂದ ಅಟ್ಟದಲ್ಲಿ ಕೂತು ಮೆಲ್ಲ ಇಳಿಸುವುದು ಒಂದೊಂದೇ ಬಟ್ಟೆ, ಎಂಥದ್ದು ಅಲ್ಲ. ಮತ್ತು ಅದಕ್ಕೊಂದು ಕಾರಣ ಹೇಳೋದು. ಒಂದು ದಿವಸ ಕೃಷ್ಣ, ಅದು ಯಾವುದು ಗೊತ್ತಿಲ್ಲ, ಕಾಶ್ಮೀರಿ ಸೇಬೇನೋ ಇರಲಿ, ಅವನೆಂಥದ್ದು ಒಂದು ಹಣ್ಣು ತಿನ್ನಲಿಕ್ಕೆ ಹೋದಾಗ ಅವನು ಚೂರಿಯಲ್ಲಿ ಏನೋ ಕೈಗೆ ಬೆರಳಿಗೆ ಗಾಯ ಮಾಡಿಕೊಂಡ. ಆಗ ಗಾಯ ಆದದ್ದು ನೆತ್ತರು ಬರಲಿಕ್ಕೆ ಹೋಗಿ ಎಲ್ಲರೆಲ್ಲ ಆಚೆ ಈಚೆ ಗಾಬರಿ ಪಟ್ಟರು. ರುಕ್ಮಿಣಿ ಆಗಲಿ, ಸತ್ಯಭಾಮೆ ಆಗಲಿ, ಕಾಳಿಂದಿ, ಮಿತ್ರವಿಂದೆ, ಅಂದರೆ ಎಲ್ಲರೂ ಒಂದೇ ಅರಮನೆಯಲ್ಲಿದ್ದರೆ ನನಗೆ ಗೊತ್ತಿಲ್ಲ, ಪುಣ್ಯಕ್ಕೆ ಬೇರೆ ಬೇರೆ ಅರಮನೆ ಕಟ್ಟಿಸಿಕೊಟ್ಟಿದ್ದಾನೆ ಅವರಿಗೆ ಗೊತ್ತಿಲ್ಲ ಅದು. ಹಾಗೆ ಅವರೆಲ್ಲ ಆಚೆ ಈಚೆ ವೈದ್ಯರು ಯಾರಿಗೆ ಫೋನ್ ಮಾಡೋದು ಅಥವಾ ಆ್ಯಂಬುಲೆನ್ಸ್ ತರಿಸೋದೇ ಎಲ್ಲ ಬ್ಲಡ್ ಬ್ಯಾಂಕಿಗೆ ಹೇಳಬೇಕಂತೆಲ್ಲ ಗಲಾಟೆಯಲ್ಲಿದ್ದರೆ, ದ್ರೌಪದಿ ಕೂಡಲೇ ತನ್ನ ಬಟ್ಟೆದ್ದೊಂದು ಹೀಗೆ ಹರಿದು ತೆಗೆಲು, ಬ್ಯಾಂಡೇಜ್ ಹಾಕಿಬಿಟ್ಲು. ಅದು ಅಕ್ಷಯ ಆದದ್ದವಳಿಗೆ ಅಂತ ಯಾರೋ ಕತೆ ಕಟ್ಟಿದ್ದುಂಟು. ಅತ್ಯಂತ ನೀಚತನವಾದ ಕಥೆಗಳಿವು. ಇದು ಮಹಾಭಾರತದಲ್ಲಿ ಇಲ್ಲ, ಎಲ್ಲೂ ಇಲ್ಲ, 18 ಪುರಾಣಗಳಲ್ಲೂ ಇಲ್ಲ, ವ್ಯಾಸರು ಹೇಳಿದ್ದೇ ಅಲ್ಲ, ಇದು ನಡೆದೇ ಇಲ್ಲ ಇನ್ಸಿಡೆನ್ಸ್. ಮತ್ತೆಂತ ಹೇಳೋದು, ಜನರಿಗೆ ಎಂತಾದರೂ ಗಿಮಿಕ್ಸ್ ಮಾಡಬೇಕು, ಆ ಖುಷಿ ಇರ್ತದೆ. ಯಾವುದೊಂದು ಕೂಡಿಸ್ಲಿಕ್ಕೆ ನೋಡಬೇಕು. ಅವರಿಗೆ ಮಿರಾಕಲ್ ಇಂಥದ್ದೆಲ್ಲ ಗೊತ್ತಿಲ್ಲ, ಸಿದ್ಧಿ, ಯೋಗ, ಅದು ಕಥೆಯೇ ಅರ್ಥ ಆಗೋದಿಲ್ಲ ಅವರಿಗೆ. ಎತ್ರ ಯೋಗೇಶ್ವರ ಕೃಷ್ಣ ಹೇಳಲಿಲ್ವ, ಎಲ್ಲ ಯೋಗಗಳ ಒಡೆಯ ಕೃಷ್ಣ ಅಂದರೆ ಎಂಥದ್ದು ಮಾಡ್ಯಾನ್, ಅಂತಹ ಸಾಮರ್ಥ್ಯವನಲ್ಲಿದೆ. ಹಾಗಾಗಿ ಅದನ್ನು ಒಪ್ಪಿಕೊಳ್ಳಿಕ್ಕೆ, ನಂಬಿಕೊಳ್ಳಿಕ್ಕೆ ಯಾವುದೋ ಒಂದು ಕತೆ ಕಟ್ಟಬೇಕಾಗಿಲ್ಲ ನಾವು. ಅದು ಆದದ್ದೇ ಇಲ್ಲ, ಏನು ನಡೆದೇ ಇಲ್ಲ. ಕೃಷ್ಣನನ್ನು ಅನ್ಯಾದೃಶವಾಗಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ರಣಾಂಗಣದಲ್ಲಿ ಕೃಷ್ಣನಿಗೆ ಕೊಟ್ಟ ಭರವಸೆಯ ಮಾತು ಮೊದಲೇ ದ್ರೌಪದಿಯ ವಿಷಯದಲ್ಲಿ ಅದು ಪಾಸಾಗಿದೆ. ತುಂಬು ಕೊರಳಿನಿಂದ ಕರೆದಿದ್ದಾಳೆ, ಹೇಳಿಕೊಂಡಿದ್ದಾಳೆ. ಆಪತ್ತು ಕಾಲದಲ್ಲಿ ವಿಶೇಷವಾಗಿ ದೇವರನ್ನು ನೆನೆಯಬೇಕು ಅಂತ ನನಗೆ ಋಷಿಗಳು ಹೇಳಿಕೊಟ್ಟಿದ್ದಾರೆ ಅಂತ ಆಕೆ ಸ್ಮರಿಸಿಕೊಂಡದ್ದನ್ನು ವೇದವ್ಯಾಸರು ದಾಖಲೆ ಮಾಡಿದ್ದಾರೆ. ಯಾಕೆ ಅವಳು ಪ್ರೇ ಮಾಡಿದ್ದು, ಮಾಡ್ತಾರ ಕತೆ, ಅದು ಹೇಳಿಕೊಂಡ್ರವರು. ಎಂದೂ ಯಾವತ್ತೂ ದೇವರನ್ನು ಮರೆಯದವರವರು, ವಿಶೇಷವಾಗಿ ಭಗವಂತನನ್ನು ಯಾವತ್ತೂ ಬಾಯಲ್ಲಿ ಹೇಳಿಕೊಳ್ಳುವವರು, ಈ ಹೊತ್ತಿನಲ್ಲಿ ಮತ್ತೆ ಪುನಃ ಆಪತ್ಕಾಲದಲ್ಲಿ ತೊಂದರೆಯನ್ನು ಕೊಡುವವರಿಗೆ ತೊಂದರೆಯಾಗಲಿ ಅನ್ನೋ ಉದ್ದೇಶವೂ ಇರಲಾಗಿ, ತಾವು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೂ ಭಗವಂತನ ಮೇಲಿನ ಭರವಸೆಯಿಂದ ಅವರು ದೇವರನ್ನು ಕರೀತಾರೆ ಅಂತ. ಇದನ್ನು ಧೃತರಾಷ್ಟ್ರನೇ ಕನ್ಫರ್ಮ್ ಮಾಡಿಕೊಂಡಿದ್ದ. ಅಲ್ಲಿ ಕೇಳಿಕೊಂಡು ಅವನಿಗಿಬ್ಬರು ಉತ್ತರ ಕೊಡುವವರು ಹೆಚ್ಚಾಗಿ, ಸಂಜಯ ಮತ್ತು ವಿದುರ. ಅಲ್ಲ, ಪಾಂಡವರು ದ್ರೌಪದಿ ಎಲ್ಲ ಯಾಕೆ ಗಡಿಗಡಿಯಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಎಂಥದಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ನಾಜೂಕಾಗಿ ಭಾಳ ಚಂದವಾಗಿ ಉತ್ತರ ಕೊಟ್ಟಿದ್ದ. ನೋಡು, ನೀನು ಎಣಿಸಿದಾಗಿಲ್ಲ, ದ್ರೌಪದಿ ಪಾಂಡವಾಶ್ಚೈವ ತಪೋವೃದ್ಧಿಮಭೀಪ್ಸವಃ ತಪಸಾ ನೈವ ದಕ್ಷ್ಯಂತಿ ತೇನ ಜೀವಂತಿ ತೇ ಸುತಾಃ ಅಂತ. ನಿನ್ನ ಮಕ್ಕಳು ಬದುಕಿರುವುದು ನಿನ್ನ ದೊಡ್ಡ ಮಟ್ಟಿನ ಯೋಗ್ಯತೆಯಿಂದ ಅಲ್ಲ, ಅಥವಾ ಅವರ ಹಾಳು ಹಣೆಬರಹದಿಂದಲೂ ಅಲ್ಲ. ಅವರೇನು ಚಿರಂಜೀವಿಗಳಲ್ಲ, ಅವರು ಯಾವತ್ತೋ ನೊಣದಾಗಿ ಸಾಯ್ತಾರೆ, ಪ್ರಶ್ನೆಯೇ ಇಲ್ಲ. ಆದರೆ ಪಾಂಡವರಾಗಲಿ ದ್ರೌಪದಿಯಾಗಲಿ ಶಾಪ ಹಾಕಿ ಕೊಲ್ಲುವುದಿಲ್ಲ, ತಮ್ಮ ಯೋಗ ಶಕ್ತಿಯನ್ನು ತೋರಿಸುವುದಿಲ್ಲ. ಯಾಕೆಂದರೆ ತಪೋವೃದ್ಧಿ ಅಭೀಪ್ಸವಃ, ಯಾರಿಗಾದರೂ ಏನಾದರೂ ಶಾಪ ಕೊಟ್ಟರೆ, ಅದು ಏನಾದರೂ ಆಗಲಿ ಅಂತ ಮನಸಾರೆ ಅವರನ್ನು ನಿಂದೆ ಮಾಡಿದರೆ, ಅವರಿಗೆ ಅದು ಎಫೆಕ್ಟ್ ತಾಗಿದರೆ ಇವರ ಪುಣ್ಯ ಕಳೆದೋಗ್ತದೆ, ಕಮ್ಮಿ ಆಗ್ತದೆ. ಅದು ಶಕ್ತಿ. ಇಂಥ ಒಳ್ಳೆ ಭಗವಂತನ ನಂಬಿದ ಶಕ್ತಿಯನ್ನು, ಪುಣ್ಯವನ್ನು ಕೆಟ್ಟದಾಗಿ ವಿಷಯದಲ್ಲಿ ಕಳ್ಕೊಳ್ಬೇಕಾ?
ಅದು ದೊಡ್ಡವರ ಲಕ್ಷಣ ಅಲ್ಲ. ಆದ್ದರಿಂದ ಪಾಂಡವರಾಗಲಿ ದ್ರೌಪದಿ ಆಗಲಿ ಬೈದಾಗಲಿ ಶಾಪ ಆಗಲಿ ನಿನ್ನ ಮಕ್ಕಳನ್ನು ಸಾಯಿಸುವುದಿಲ್ಲ ಹೇಳಿಬಿಟ್ಟ. ಇಲ್ಲಾದರೆ ಈಗ ಅವರು ಒಂದು ಸರ್ತಿ ಅಲ್ಲೇ ಸುಟ್ಟೋಗಿ ಹೇಳಿದರೆ ಎಲ್ಲ ಸುಟ್ಟು ಹೋಗ್ತದೆ, ಅರಮನೆಯೇ ಸುಟ್ಟು ಹೋಗ್ತದೆ, ಅಸ್ತಿನ ಪುರವೇ ಇಲ್ಲ ಆಗ್ತದೆ ಕ್ಷಣಾರ್ಧದಲ್ಲಿ. ಕೈ ಮಾಡಿದ್ದು ಯಾರ ಮೇಲೆ ಇವ? ಶ್ಯಾಮಲೆಯ ಮೇಲೆ ಅಲ್ವಾ? ಧರ್ಮರಾಜನ ಮಡದಿಯ ಮೇಲೆ ಅಲ್ವಾ? ಯಮನ ರಾಣಿಯ ಮೇಲೆ ಅಲ್ವಾ? ಯಮನ ರಾಣಿಯ ಮೇಲೆ ಕೈ ಹಾಕಿದವ ಬದುಕಿ ಉಳಿದಾನ? ಮೃತ್ಯು ದೇವತೆಯ ಕಣ್ಣಿಗೆ ಬಿದ್ದವ ಉಸಿರು ಆಡಿಯಾನ? ಯೋಚನೆ ಮಾಡಿ, ಸಿಂಪಲ್ ವಿಷಯ. ಆದರೆ ಯಮನೂ ಸುಮ್ಮನೆ ಕೂತಿದ್ದಾನೆ, ಯಮನ ರಾಣಿಯೂ ಸುಮ್ಮನೆ ಇದ್ದಾಳೆ. ಇದೆಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತ. ನಮ್ಮ ಬದುಕಿನ ಯೋಗಕ್ಷೇಮ ಭಗವಂತ ನೋಡಿಕೊಳ್ತಾನೆ ಹೇಳಿದ್ದಂದ್ರೆ ನಾವ್ಯಾಕೆ ತಡವರಿಸಬೇಕು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಎಷ್ಟು ಇನ್ಸಿಡೆನ್ಸ್ಗಳೆಲ್ಲ ಇಲ್ಲ, ಎಷ್ಟು ಪ್ರಸಂಗಗಳು ನಮಗೆ ಬೇಕು ಕೃಷ್ಣನನ್ನು ಕರೆದವರದ್ದು. ಆದರೆ ನಮಗೆ ಮಾತ್ರ ಯಾರ್ಯಾರೋ ದೇವತೆಗಳು, ಯಾವ್ಯಾವುದೋ ಹೆಸರುಗಳು, ಯಾವ್ಯಾವುದೋ ಯೋಚನೆಗಳು. ಕೃಷ್ಣಾಂತ ಬಾಯ್ಬಿಟ್ಟು ಹೇಳಲಿಕ್ಕೆ ನಾಚಿ ಆಗ್ತದೆ ನಮಗೆ. ಅದರ ಸ್ಥಾನದಲ್ಲಿ ಬೇರೆ ಯಾರನ್ನೋ ನಿಲ್ಲಿಸ್ತೇವೆ. ಬೆಳ್ಳಂ ಬೆಳಗ್ಗೆದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳಲಿಕ್ಕೆ ಆಗುವುದಿಲ್ಲ ನಮಗೆ. ಪಾಪ ವಿದೇಶದವರೆಲ್ಲ ಕೃಷ್ಣ ಪ್ರಜ್ಞೆಯಿಂದ ಅದನ್ನು ಹೇಳಿಕೊಳ್ಳಬೇಕು, ನಾವು ಅದನ್ನು ನೋಡಬೇಕಷ್ಟೇ. ಆದರೂ ನಾವು ಹೇಳೋದಿಲ್ಲ. ಕಲಿಯುಗದಲ್ಲಿ ಕೃಷ್ಣನನ್ನೇ ಪ್ರಧಾನನನ್ನಾಗಿಸಿ ಚಿಂತನೆ ತರಬೇಕು ಅಂತೇಳಿ ಇಡೀ ಶಾಸ್ತ್ರಗಳ ವಾದ. ಯುಗಕ್ಕೊಂದು ಕತೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ತಲೆಗಟ್ಟಿದ್ದವರು, ಒಳ್ಳೆ ಓದಿಕೊಂಡವರು ಕಲಿಯುಗದಲ್ಲಿ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕೆ, ಎಲ್ಲ ಲಾಭಗಳ ಪ್ರಾಪ್ತಿಗೆ ಕೃಷ್ಣ ಅಂತ ಕರೀತಾರೆ, ಕೃಷ್ಣ ಮಂತ್ರ ಜಪ ಮಾಡ್ತಾರೆ ಅಂತ, ಮತ್ತೆ ಮತ್ತೆ ಕೃಷ್ಣನನ್ನು ಹೇಳ್ತಾರೆ ಅಂತ. ನಮಗಾಗುವುದಿಲ್ಲ. ನೀವು ಹೇಳುತ್ತಿರುವ ಆ ಹೊತ್ತಿನಲ್ಲೇ ಕೃಷ್ಣನನ್ನು ಹೇಳಿದರೆ ಸಾಕು. ಹೊಸದಾಗಿ ಏನು ಸೇರ್ಪಡೆ ಆಗಬೇಕು ಅಂದಿಲ್ಲ. ಇದು ವೈದ್ಯರು ಹೇಳಿಕೊಂಡ ಹಾಗೆ. ಅವರು ಹೇಳ್ತಾರೆ, ನೀವೇನು ತಿಂತಾ ಇದ್ದೀರಿ ಅದರ ಜಾಗದಲ್ಲಿ 1-2 ಚಪಾತಿ ಮತ್ತೊಂದು ಶುದ್ಧವಾದ ಹಾಲನ್ನು ಹಾಕಿ ಅದನ್ನು ತೆಗೀರಿ. ನೀವು ತಿನ್ನುತ್ತಿರುವುದನ್ನು ಎಣ್ಣೆದು ಕರೆದದ್ದೋ ಮತ್ತು ನೂಡಲ್ಸು ಅಂಗಡಿಯಿಂದ ತೊಗೊಂಡದ್ದು ತೆಗೀರಿ. ಇವ ಪುಣ್ಯಾತ್ಮ ಅದು ಇರಲಿ ಸರ್, ಅದು ಮಾಮೂಲಿ, ನಾವು ಅವರಿಗೆ ದುಡ್ಡು ಕಟ್ಟಿ ಆಗಿದೆ, ಪರ್ಮನೆಂಟ್, ಅದು 4 ವರ್ಷಕ್ಕೆ ಎಗ್ರಿಮೆಂಟ್ ಆಗಿದೆ, ಇದನ್ನು ಎಷ್ಟು ಹೊತ್ತು ತಿನ್ನುವುದು ಹೇಳಿ ಅದನ್ನು ತಗೊಳ್ತೇವೆ ಅಂದರು. ಮತ್ತು 4 ಚಪಾತಿ ಮತ್ತು 2 ಲೋಟ ಹಾಲು, ಇದು ಮತ್ತು ಇವು ಓವರ್. ಅದು ಇರಲಿ, ಇದು ಒಂದು ಹೇಳಿಂದ ಯಾವಾಗ ತಗೊಳ್ಳುವ ಅಂತ, ಅದು ಪ್ರಯೋಜನ ಆಗಲಿ. ಆದ್ದರಿಂದ ನಾನಿವತ್ತು ಕೊಟ್ಟ ಟಿಪ್ಸ್ ಕೃಷ್ಣ ಹೇಳಬೇಕನ್ನುವುದು ನಿಮ್ಮ ಬದಲಾವಣೆ ಮಾಡಲಿಕ್ಕಿರುವ ಸಂಗತಿ. ಇದು ಎಲ್ಲಿ ಸೇರಿಸೋದು ಅಂತ ಕೇಳಬೇಡಿ. ಇದು ಎಲ್ಲಿಯೂ ಸೇರಿಸಲಿಕ್ಕೆ ಹೇಳಿದ್ದಲ್ಲ, ಇದು ಬದಲಾವಣೆಗೆ ಹೇಳಿದ್ದು. ಎಲ್ಲಿಯಾದರೂ ನಿಮ್ಮ ಲಿಸ್ಟಲ್ಲಿ, ನಿಮ್ಮ ತುಟಿಯಲ್ಲಿ ಕೃಷ್ಣ ಬರುವುದು ಬಾಕಿ ಇದ್ದಲ್ಲಿ, ಬೇರೆ ಏನೋ ಬರುವುದಾಗಿದ್ದರೆ ದೇವರಾಣಿಗೆ ಹೇಳ್ತಾ ಇದ್ದೇನೆ, ಅದೆಲ್ಲ ಪರಂಪರಾ ಪ್ರಾಪ್ತ. ಅಜ್ಜನ ಕಾಲದಲ್ಲೆಲ್ಲ ಹಾಗೆ ಹೇಳಿಕೊಟ್ಟದ್ದು. ನಮ್ಮ ಗುರುಗಳದ್ದೆಲ್ಲ ಆಣೆ ಗೀಣೆಲ್ಲ ಉಂಟು. ಎಂಥ ಆನೆ ಇದ್ದರೂ ಕುದುರೆ ಇದ್ದರೂ ಅದಲ್ಲೇ ಕಟ್ಟಿಬಿಡಿ. ಒನ್ನೊಮ್ಮೆ ನಾಳೆಯಿಂದ ನೀವು ಅದನ್ನು ಬದಲಿಸಿ ಕೃಷ್ಣ ಹೇಳಿದ್ದರೆ, ಅಲ್ಲಿ ಬಿಟ್ಟೋದಾದರೆ ಏನಾದರೂ ಪಾಪ ಇದ್ದರೆ ಅದು ನನ್ನ ಕುರ್ಚಿಗೆ ಬರಲಿ, ನಾನು ಬೇರೆ ಮಾಡ್ತೇನೆ. ನೀವು ಕೃಷ್ಣ ಹೇಳಿದ್ದರ ಪುಣ್ಯ ನನಗೇನು ಕೊಡಬೇಕು ಹೇಳೋದಿಲ್ಲ, ಟ್ಯಾಕ್ಸು ಇಲ್ಲ, ಫ್ರೀ, ಉಚಿತ. ಬದಲಾಯಿಸುವುದಾಗಿದ್ದರೆ ಕೃಷ್ಣನ ಗೀತೆಯನ್ನು ಅರ್ಥೈಸಿಕೊಳ್ಳುವುದಾಗಿದ್ದರೆ ನಾವು ನಿಮಗೆ ಪುರಾವೆ ಕೊಟ್ಟದ್ದು. ಕಲಿಯುಗದಲ್ಲಿ ಕೃಷ್ಣನನ್ನೇ ಮತ್ತೊಮ್ಮೆ ಸ್ಪಷ್ಟಪಡಿಸಲಿ. ಇನ್ನೊಮ್ಮೆ ಕೃಷ್ಣನ ಗೆರೆಯಲ್ಲಿ ನೀವು ಯಾರನ್ನೆಲ್ಲ ಕರಿತೀರೋ ಅವರ ಬಳಿಗೆ ನೀವು ಹೋಗ್ತೀರಿ ಅನ್ನೋದು ನಿಮಗೆ ಖಾತ್ರಿಯಾ? ಇಲ್ಲೇ ಇದ್ರೆ ಕರೆದೇನು ಪ್ರಯೋಜನ ಅಲ್ವಾ? ಬೆಸ್ಟ್. ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸ್ ಇರಬೇಕು. ಎಂತ ಗ್ಯಾರಂಟಿ ಅಂದರೆ, ನಾನು ಕರೆದವ ನನ್ನನ್ನು ಕೈ ಹಿಡಿತಾನೆ ಎನ್ನುವುದು ನಿಮಗೆ ಗ್ಯಾರಂಟಿ ಆಗಿದ್ದರೆ ಕೃಷ್ಣ ನಿಮ್ಮ ಮಾತನ್ನು, ನಿಮ್ಮ ಜಾಗವನ್ನು ತೋರಿಸಿಕೊಡ್ತಾನೆ. ದೇವಾನ್ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತಾ ಭೂತೇಜ್ಯ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋಪಿ ಮಾಂ. ಕೃಷ್ಣ ಹೇಳಿದ, ನೀವೊಂದೆಮ್ಮ ಕರೆಯುವುದಾಗಿದ್ದರೆ ಯಾರನ್ನು, ಇಂದ್ರನೋ ಚಂದ್ರನೋ ಸೂರ್ಯನೋ ವರುಣನೋ ಯಮನೋ ಯಾರನ್ನಾಗಿ ಇಟ್ಟುಕೊಳ್ಳಿ, ಅದೊಂದು ದೇವತೆಗಳ ಡಿವೈನ್ ಆಗಿದ್ದರೆ ನೀವು ಅಲ್ಲಿ ಹೋಗ್ತೀರಿ. ಕೃಷ್ಣ ಹೇಳಿದ, ಅಲ್ಲಿ ಹೋಗ್ತೀರಿ. ಯಾಕೆ? ನನಗೂ ಭರವಸೆ ಇದೆ, ನಿಮಗೂ ಭರವಸೆ ಇದೆ, ಅವರಿಗೂ ಭರವಸೆ ಇದೆ, ನಿಮ್ಮನ್ನು ಕರೀತಾರೆ ಅಂತೇಳಿ ಹೋಗ್ತೀರಿ, ಹೋಗಿ. ಇನ್ನು ಪಿತೃಗಳ ಬಗ್ಗೆ ನಿಮಗೆ ಮಾತುಕತೆ ಉಂಟುಂದಾದರೆ ಪಿತೃಲೋಕಕ್ಕೆ ಹೋಗ್ತೀರಾ, ಹೋಗಿ, ಅಲ್ಲಿ ಪ್ರೀತಿಸ್ತೀರಾದರೆ. ದೇವತೆಗಳನ್ನು ಮಾತಾಡಿಸುವುದಿಲ್ಲ, ಪಿತೃಗಳನ್ನು ಮಾತಾಡಿ. ಕೆಲವರಿಗೆಲ್ಲ ವರ್ಷಕ್ಕೊಮ್ಮೆ ಶ್ರಾದ್ದ ದಿವಸವೇ ಭಾರಿ ಅವರಿಗೆ ಅಭಿಮಾನ. ಅಂದರೆ ಕಂಡಬಟ್ಟೆ ತಂದೆ ತಾಯಿಗಳದ್ದನ್ನು ನುಂಗಿದ್ದಾರೆ ಅನ್ನೋ ಇರ್ಬೋದು, ಗೊತ್ತಿಲ್ಲ.
ಹಾಗಾಗಿ ಅವರು ಮಾಡದೆ ಉಪಾಯ ಇಲ್ಲ. ಮತ್ತು ಕೆಲವರು ಯಾರು ಜ್ಯೋತಿಷಿಗಳು ಪ್ರಶ್ನೆ ಕೇಳಿದರೆ ಹೇಳ್ತಾರೆ, ನಿಮಗೆ ಪ್ರೇತವಾದ ಎಲ್ಲ ಕಾಣ್ತದಲ್ಲ, ಹಿರಿಯರದ್ದೆಲ್ಲ ಕೆಲಸ ಮಾಡಬೇಕಲ್ಲ ಅಂತ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಮಾಡಿರ್ಬೋದು, ತೊಂದರೆಯಲ್ಲಿ ಬಿಡಿ, ಇರಲಿ, ಅಲ್ಲಿಗೆ ಹೋಗ್ತೀರಿ ನೀವು. ನಿಮ್ಮ ಪಿತೃಗಳ ಮೇಲೆ ನಿಮಗೆ ಭರವಸೆ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ಓಕೆ. ಇನ್ನು ಭೂತಗಳ ಬಗ್ಗೆ ನೀವು ಮಾತಾಡಿದರೆ, ಕರಾವಳಿಯಲ್ಲಿ ಕಂಡಪಟ್ಟೆ 1,000-2,000 ಹಾಕಿದ್ದಾರೆ ಒಬ್ಬರು ಪುಸ್ತಕದಲ್ಲಿ. ನನಗೆ ಒಂದು ಸರ್ತಿ ಚಿಟಿಕೆ ಮಾಡಿದರೆ 4,000-5,000 ದೇವತೆಗಳು ಸಿಗ್ತಾರೆ. ಪುಣ್ಯಕ್ಕೆ ಅವರು ಹುಡುಕಿ ಹಾಕಿ ತೆಗೆದು ಬಿಡುವುದು ಎಲ್ಲ ಮಾಡಿ ಕೊನೆಗೆ 2,000 ಒಟ್ಟು ಮಾಡಲಿಕ್ಕೆ ತಯಾರಾದರು. ಅದು ಸಿಮಿಲ್ಯಾರಿಟಿ ಇದ್ದು ಸೇಮ್ 100 ಗಟ್ಟಲೆ ಜಾಸ್ತಿ ಉಂಟು ಮಧ್ಯದಲ್ಲಿ ಸೇರ್ಪಡೆ ಅದು. ಬಿಡಿ, ಇರಲಿ. ಅವರನ್ನೆಲ್ಲ ನೀವು ಕರಿತೀರಾದರೆ, ನಿಮಗೆ ಅಷ್ಟೇ ಧೈರ್ಯ ಉಂಟು ಅಂತಾದರೆ, ಅವರು ಖಂಡಿತವಾಗಿ ಒಂದು ಕಡೆಯಲ್ಲಿ ಶೆಲ್ಟರ್ ಮಾಡಿಕೊಂಡು ಕೂತಿದ್ದಾರೆ ಅಂತ ನಿಮಗೆ ಒಪ್ಪಿಗೆ ಇದ್ದರೆ ಅಲ್ಲಿ ಹೋಗಲಿ ನೀವು. ಅದು ಗ್ಯಾರಂಟಿ ಇಲ್ಲ. ಮತ್ತೆ ಹೇಳಿದ್ದು ನಾನು, ಭೂತೇಜ್ಯಾಯಾಂತಿ ಭೂತಾನಿ ಅಂದ. ಇದು ನೇರ ಉತ್ತರ. ಇದಕ್ಕೇನು ನಾನೇನು ಫಾರ್ಫೆಚೆಡ್ ಮೀನಿಂಗ್ ಎಲ್ಲ ಹೇಳೋದಿಲ್ಲ, ಬಲಾತ್ಕಾರ ಮಾಡಿ ಹೇಳಿದ್ದು ಇದು ನನ್ನದೊಂದು ತೀಟೆ ಅಂತಲೂ ಅಲ್ಲ. ವಾಸ್ತವ ಕೃಷ್ಣ ಹೇಳಿದ್ದನ್ನು ರಿವೀಲ್ ಮಾಡಿಸೋದು ನಾನಷ್ಟೇ. ಒಂದೊಮ್ಮೆ ಅವರದ್ದೇ ಒಂದು ಗುಡಿ, ಗೋಪುರ, ಮತ್ತೊಂದು ಇನ್ನೊಂದು ಲೋಕ ಇದ್ದಲ್ಲಿ, ಇಂದ್ರನಿಗೆ ಲೋಕ ಇದೆ, ಚಂದ್ರಲೋಕ ಇದೆ, ವರುಣಲೋಕ ಇದೆ, ಯಮಲೋಕ ಇದೆ, ದಟ್ ಇಸ್ ಟ್ರೂ. ದೇವತೆಗಳನ್ನು ನಂಬಿದರೆ ದೇವತೆಗಳ ಲೋಕಗಳು ಇವೆ, ಭೂತಗಳನ್ನು ನಂಬಿದರೆ ಭೂತಗಳ ಲೋಕಗಳು ಇವೆಯಾ ಪ್ರಶ್ನಿಸಿಕೊಳ್ಳಿ, ಉತ್ತರ ಹುಡುಕಿಕೊಳ್ಳಿ. ಸಿಕ್ಕಿದರೆ ನನಗೊಂಚೂರು ಅಡ್ರೆಸ್ ಕೊಡಿ. ನನಗೇನು ಹೋಗಿ ಬರುವ ಅಂತಷ್ಟೇ, ಅಲ್ಲಿ ಇರಬೇಕು ಅಂತಲ್ಲ, ನೋಡಿ ಬರುವ. ಹೌದೇ ಆಗಿದ್ದರೆ ಎಷ್ಟು ಡೌಟೆಡ್ ಅಲ್ಲ, ತಲೆಬಿಸಿ ಮಾಡಬೇಡಿ. ಕೃಷ್ಣ ಮಗದೊಂದು ಹೇಳಿದ, ಯಾಂತಿ ಮಧ್ಯೆ ಆಜಿನೋಪಿ ಮಾವಂದ, ನನ್ನನ್ನು ಮಾತಾಡಿಸಿದರೆ, ನನ್ನನ್ನು ಕರೆದರೆ ನನ್ನ ಲೋಕಕ್ಕೆ ಬರ್ತೀರಿ. ಅವನ ಲೋಕ ಗೊತ್ತು ನಿಮಗೆ, ಅಡ್ರೆಸ್ ವೈಕುಂಠ ಅಂತ. ಮಾಮೂಲಿ 10 ಲಕ್ಷ ನಾವು ಬರಿತೇವೆ, ಒಂದು ಕಾರ್ಡ್ ಪ್ರಿಂಟ್ ಮಾಡಿ ಆಗ್ತದೆ, ವೈಕುಂಠ ಸಮಾರಾಧನೆ ಬಂದುಬಿಡಿ ಅಂತ ಹೇಳ್ತೇವೆ. ಈಗ ಇಲ್ಲಿದ್ದಾಗ ಒಮ್ಮೆಯೂ ಕೃಷ್ಣ ಹೇಳಲಿಲ್ಲ, ಸತ್ತು ಕೂಡಲೇ ಅವನಿಗಲ್ಲಿ ಜಾಗ ಸಿಗ್ತದೆ ನೋಡಿ, ಆಗುವ. ನಾವಿಲ್ಲ ದುಡ್ತೇವೆ, ಕರೆಕ್ಟೆ, ಹೋಗಲಿ ಪಾಪ. ಹಾಗಾದರೆ ಕೃಷ್ಣನ ಲೋಕ ಉಂಟು ಗೊತ್ತಿದೆ, ಹೋಗುವವರು ಗೊತ್ತಿದೆ, ನಮಗೆ ಹೋಗಬೇಕು ಅಂತ ಗೊತ್ತಿದೆ. ಕೃಷ್ಣ ಅದನ್ನೇ ಹೇಳಿದ, ನನ್ನನ್ನು ಕರೆದ್ರೆ ನನ್ನಡೆಗೆ ಬರ್ತೀರಿ, ಅವರನ್ನು ಕರೆದ್ರೆ ಅವರೆಡೆಗೆ ಹೋಗ್ತೀರಿ, ಚಾಯ್ಸ್ ನಿಮಗೆ ಬಿಟ್ಟಿದ್ದೇನೆ ಅಂದ. ನಿಮ್ಮ ಇಷ್ಟ. ನೀನೇನು ಹೇಳ್ತೀಯ ಕೃಷ್ಣಗೆ ಹೇಳಿದರೆ, ಕೃಷ್ಣ ಹೇಳಿದ ನನ್ನನ್ನು ಕರಿ ಅಂದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ. ನನ್ನ ಕರೆದವರನ್ನು ನಾನು ಭರವಸೆಯಲ್ಲಿ ಹೇಳುತ್ತೇನೆ, ನನ್ನ ಬಳಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಉಳಿದವರು ಹೇಳಲಿ ಅಂದವ. ಯು ಮಸ್ಟ್ ಕಲೆಕ್ಟ್, ಅದರ್ವೈಸಸ್ ಇನ್ನೊಬ್ಬರ ಮಾತುಗಳನ್ನು ನೀವು ಸಂಗ್ರಹ ಮಾಡಿ, ಇಂದ್ರನಾಗಲಿ, ಚಂದ್ರನಾಗಲಿ, ಯಮನಾಗಲಿ, ಅಥವಾ ಭೂತಗಳಾಗಲಿ, ಪಿತೃಗಳಾಗಲಿ, ನಮ್ಮನ್ನು ಕರೆದರೆ ನಾವು ನಿಮಗೆ ಭರವಸೆ ಕೊಡ್ತೇವೆ, ನಮ್ಮ ಅಂಗಳಕ್ಕೆ ಕರ್ಕೊಳ್ತೇವೆ ಅಂತ ಅವ್ರು ಹೇಳಲಿ. ಓಪನ್ ಆಗಿ ಹೇಳಲಿ. ನೀವು ಕಲೆಕ್ಟ್ ಮಾಡಿ ಅವರ ವಾಯ್ಸ್ಗಳನ್ನು, ಅವ್ರ ವಾಕ್ಯಗಳನ್ನು ತನ್ನಿ. ವಾಸ್ತವ ಇದು. ಇತರ ದೇವತೆಗಳು ನಮ್ಮನ್ನು ನಿರ್ಭಯವಾಗಿ ಪೂರ್ಣವಾಗಿ ಉಪಾಸನೆ ಮಾಡಿದಲ್ಲಿ ನಾವು ನಿಮ್ಮನ್ನು ಬರಮಾಡಿಸಿಕೊಳ್ತೇವೆ, ಹಾರ್ಟ್ಲಿ ವೆಲ್ಕಮ್ ಟು ಯು ಅನ್ನುವುದನ್ನು ಅವರು ಹೇಳಲಿ. ಕೃಷ್ಣ ಹೇಳಿದಾಗೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಒಂದು ಮತದ, ಒಂದು ಛಾತಿಯ, ಒಂದು ವರ್ಣದ, ಒಂದು ಆಶ್ರಮದ, ಒಂದು ಪಂಥದ ಯಾವುದೇ ವ್ಯಕ್ತಿಗಳನ್ನು ಇಟ್ಟುಕೊಳ್ಳದೆ ಕೃಷ್ಣ ಜನಾಃ ಅಂತ ಜನರಲ್ ಆಗಿ ಹೇಳ್ತಾ ಇದ್ದಾನೆ. ಆಲ್ ಆಫ್ ಯು ಅಂತ ಇದ್ದಾನೆ, ಬನ್ನಿ ಅಂತಾನೆ. ಅವರದ್ದು ಪರಿಪೂರ್ಣವಾದ ಯೋಗಕ್ಷೇಮ ನನ್ನ ಕೈಯಲ್ಲಿ ಅಂದ. ಅವರಿಗೆ ಕೊಡುವುದಾಗಲಿ, ಅದನ್ನು ಉಳಿಸುವುದಾಗಲಿ, ಅವರಿಗೆ ಮೋಕ್ಷವನ್ನು ಕೊಡುವುದಾಗಲಿ, ಅದೆಲ್ಲ ನನ್ನ ಕೈಯಲ್ಲಿದೆ ಅಂದ. ಅವರೆಲ್ಲ ಹೇಳಿಕೊಳ್ಳಿ ಹಾಗೆ. ಅದರ ಬದಲಿಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ, ಅಲ್ಲಿ ಎಲ್ಲ ಯಾವುದು ಸರಿಯಿಲ್ಲ ಮಾರಾಯ ಅಂದ. ಅದೆಲ್ಲ ಟೆಂಪರರಿ ಅಂದ. ಇನ್ನು ಮುಂದಕ್ಕೆ ಹೋಗಿದ್ದಾನೆ, ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನ ಅರ್ಜುನ, ಅದೆಲ್ಲ ಹಿಂದೆ ಬರಲಿಕ್ಕುಂಟು ಮಾರಾಯ. ಪ್ರೀತಿಯಲ್ಲಿ ಹೇಳ್ತಾನೆ ಕೃಷ್ಣ, ಬ್ರಹ್ಮದೇವನ ಸತ್ಯಲೋಕದೆಡೆಗೆ, ಅದರ 4ನೇ ಲೋಕ, ಕೊನೆಯ ಲೋಕ, ತುದಿಯ ಲೋಕ, ಅಲ್ಲಿಗೆ ಹೋದರೂ ಹಿಂದೆ ಬರಬೇಕು ಅಂತಾನೆ ಅರ್ಜುನ ಹತ್ರ. ನೀನು ಯಾವ ಚಾಯ್ಸಲ್ಲಿದ್ದೀಯ? ಇನ್ನು ಕೆಳಲೋಕಗಳ ವಿಷಯ ಬಿಡು, ಮೇಲಿನ ಲೋಕಕ್ಕೆ ಹೋದರೂ ಅವರು ಹೊರಡ್ತಾರೆ. ಅವರು ಹೊರಟಾಗ ನಿನ್ನನ್ನು ಕರೆಯುವುದಿಲ್ಲ. ಅವರು ವೈಕುಂಠಕ್ಕೆ ತೆರಳುತ್ತಾರೆ, ಅವರ ಚಾಯ್ಸ್ ಕೃಷ್ಣ. ಆದರೆ ನೀನು ಅವರನ್ನು ನಂಬಿ ಹೋಗ್ತಿ, ಅವರು ಅಲ್ಲಿವರೆಗೆ ಮಾತ್ರ ನಿನ್ನನ್ನು ಇಟ್ಟುಕೊಳ್ಳುತ್ತಾರೆ, ಅದರ ಆಚೆಗೆ ನಿನಗೆ ಪಾಸ್ ಕೊಡುವುದಿಲ್ಲ ಅವರು. ಯಾಕೆ? ನೀನು ಅದರ ಆಚೆ ಕರೀಲಿಲ್ಲ, ಅದು ಅವನಿಯಲ್ಲಿಲ್ಲ ಅವಕಾಶ. ಅದನ್ನು ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನಃ, ಮತ್ತೆ ಬರಲಿಕ್ಕೆ ಉಂಟು. ಇನ್ನು ಯೋಚನೆ ಮಾಡುವಂದ. ಇಷ್ಟು ಕ್ಲಿಯರ್ ಕಟ್ಟಾಗಿ ಕೊಟ್ಟ ಮೆಸೇಜ್ ಇನ್ನೆಲ್ಲೂ ಇಲ್ಲ. ಇದಕ್ಕೆ ಪ್ಯಾರಲರ್ ಆಗಿ ಬೇಕಾದಷ್ಟು ಮಾತುಗಳು ಸಿಗ್ತವೆ, ನಾನು ಅದನ್ನೇ ಹೇಳಲಿಕ್ಕೆ ಹೋಗುವುದಿಲ್ಲ, ಸಾಕಾಗತ್ತೆ ಇದು ಅಂತ. ಆದ್ದರಿಂದ ಬಹಳ ಸುಂದರವಾಗಿ ಕೃಷ್ಣನ ಮೇಲೆ ಪರಿಪೂರ್ಣವಾದಂತಹ ಎಚ್ಚರದಿಂದ ದ್ರೌಪದಿ ತನಗೋಸ್ಕರ ತಾನು ಏನು ಮಾಡಿಕೊಳ್ಳದೆ ಯೋಗಕ್ಷೇಮವನ್ನು ಹೊತ್ತುಕೊಳ್ಳುತ್ತೇನೆ ಹೇಳಿದ ಕೃಷ್ಣ ನಡೆದಾವರೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು
ಕೃಷ್ಣ ಆಗಲೇ ಯೋಗವು ಕೊಟ್ಟ, ಕ್ಷೇಮವು ಕೊಟ್ಟ, ಏನಾಗಲಿ. ಆದ್ದರಿಂದ ಕರೆದು ಹೇಳ್ತಾನೆ ಅರ್ಜುನ, ಅಧರ್ಮ ಅಭಿಭವಾತ್ ಕೃಷ್ಣ. ಅವನು ಅನುಭವಿಸಿದ ಪಿಕ್ಚರ್ ಅದು, ಆ ಅಸತ್ ಸಭೆಯಲ್ಲಿ ಆದದ್ದು. ಕೃಷ್ಣ ನೀನು ಉಳಿಸ್ತೀಯ ಹೆಂಗಳೆಯರ ಮಾನವನ್ನು. ಆದರೆ ನಾಳೆ ಯುದ್ಧ ಕಳೆದರೆ ಕತೆ ಏನಾಗುತ್ತೆ? ಪ್ರದುಷ್ಯಂತಿ ಕುಲಸ್ತ್ರೀಯ. ಮತ್ತಲ್ಲಿಗೆ ಬಂದ, ಹೆಣ್ಮಕ್ಕಳು ಹಾಳಾಗ್ತಾರೆ ಅಂದ. ನಮ್ಮ ಅರಮನೆ ಹೆಣ್ಣನ್ನೇ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ, ನೀನು ಬಚಾವ್ ಮಾಡಿದೆ. ಆದ್ದರಿಂದ ನೀನು ಕೃಷ್ಣ ಕೆರೆದಲ್ಲಿಗೆ ಬರುವವ, ನೀನು ಆಕರ್ಷಣೆ ನಿನ್ನ ಮಾತಿನಲ್ಲಿದೆ. ಅವರನ್ನು ನೀನು ಉದ್ಧಾರ ಮಾಡ್ತೀಯ, ಅವರನ್ನು ನೀನು ಸಂಕರ್ಷಣೆ ಮಾಡ್ತೀಯ. ಅದೇ 16,100 ಹುಡುಗಿಯರು ನರಕಾಸುರನ ಕೈಯಲ್ಲಿ ಸಿಕ್ಕಿದವರು ಎಂಥ ವಿಚಿತ್ರವಾದ ನರಕವನ್ನು ಅನುಭವಿಸಿದ್ದಾರೆ. ಮಾಡುವುದಿದ್ದರೆ ಬದುಕಿನಲ್ಲಿ ಒಂದು, ಪ್ರತಿ ವರ್ಷ ಮಾಡುವುದಾಗಿದ್ದರೆ ಒಂದು, ಕೃಷ್ಣನ ಹೆಸರಿನಲ್ಲಿ ಒಂದು ದೀಪಾವಳಿಯಲ್ಲಿ ಸ್ನಾನ. ಅದ್ಭುತವಾಗಿದೆ ಅಂತಾನೆ. ಕೃಷ್ಣ ಅಂದು ನರಕನನ್ನು ಸಂಹರಿಸಿ 16,000 ಹುಡುಗಿಯರ ಬಾಳಿನಲ್ಲಿ ನರಕವನ್ನು ಕಳೆದು ಸ್ವರ್ಗದ ಅನುಭವವನ್ನು ಆಗುವಂತೆ ಮಾಡಿದ. ಶಾಶ್ವತವಾದವರಿಗೆ ಬಿಡುಗಡೆ. ಗ್ಯಾರಂಟಿ ಹೊರಗೆ ಹೋಗ್ತೇವೆ ಅಂತ ಗೊತ್ತೇ ಇಲ್ಲ ಅವುಗಳಿಗೆ, ಆ ಹುಡುಗಿಯರಿಗೆ. ಸಂಪೂರ್ಣ ಅವರ ಸೌಖ್ಯವೇ ನಿರ್ನಾಮ ಆಗಿದೆ ಅಂತಿದ್ದಾಗ ಒಂದು ರಾತ್ರಿ ಒಂದು ಬೆಳಕು ಆದ ಯೋಚನೆ ಅನ್ಯಾದೃಶ. ಹಾಗಾಗಿ ನಮ್ಮೆಲ್ಲರ ಬಾಳಿನಲ್ಲಿಯೂ ನಿರಂತರವಾದ ಶಾಶ್ವತವಾದ ಬೆಳಕು ಆಗಲಿ, ಹರಿಯಲಿ ಅನ್ನುವ ನೆಲೆಯಲ್ಲಿ ಅಂದು ಶುದ್ಧವಾಗಿ ಚಂದ್ರೋದಯದ ಹೊತ್ತಿನಲ್ಲಿ ನರಕ ಚತುರ್ದಶಿಯಂದು ಬೆಳ್ಳಂಬೆಳಗ್ಗೆ ಬಿಸಿನೀರಿನ ಸ್ನಾನ, ಎಣ್ಣೆಯ ಅಭ್ಯಂಜನ ಕೃಷ್ಣನ ಹೆಸರಿನಲ್ಲಿ ಮಾಡಿದರೆ ಬಹಳ ಖುಷಿ. ಯಾರೂ ಮಾಡಲಿಕ್ಕೆ ಉಂಟು. ಮತ್ತೆ ಇನ್ನು ಯಾರು ಹೇಳಿದರು, ಅದು ನಮ್ಮ ಮನೆಯಲ್ಲಿ ಮೊನ್ನೆ ಒಬ್ಬರು ಸತ್ತೋದ್ರು, ಹೋಗಲಿ ಹೋಗಿ ಆಯ್ತಲ್ಲ, ಒಂದು ಕಮ್ಮಿ ಆಯಿತು ಎಣ್ಣೆ ಹಾಕಲಿಕ್ಕೆ ಜನ, ಅಷ್ಟೇ ಅಲ್ವಾ, ನಾವು ಹಾಕಿ ಮಾಡಿದ್ವಿ. ಅದು ಹೇಗೆ ಆಗ್ತದೆ ರೀ ಹಬ್ಬದ ಸಂಭ್ರಮ ನಾನು ಹೇಳಲಿಲ್ಲ. ನಾನೇನು ಕಡುಬು ಇಷ್ಟುದ್ದದ್ದು ತಿನ್ನಿ ಎಲ್ಲ ಹೇಳಿದ್ನ? ಅದಿನ್ನು ಹೇಳಲಿಕ್ಕೆ ಹೋಗಲೇ ಇಲ್ಲ. ನಾನು ಖಾಲಿ ಅಭ್ಯಂಜನ ಮಾಡಿ ಸ್ನಾನ ಮಾಡಿ ಅಂತ. ಇದಕ್ಕೇನು ಸಮಸ್ಯೆ ಇಲ್ಲ, ಇದಕ್ಕೇನು ತಪ್ಪಿಲ್ಲ. ಇದು ಕೃಷ್ಣನೇ ಹೇಳಿಕೊಂಡದ್ದು. ನನ್ನ ಹೆಸರಿನಲ್ಲಿ ಎಲ್ಲರ ಬಾಳಿನಲ್ಲಿ ನರಕ ನಿವೃತ್ತಿಯಾಗಲಿ, ಅದಕ್ಕಾಗಿ ಶುದ್ಧ ಸ್ನಾನವನ್ನು ಪ್ರತಿಯೊಬ್ಬರು ಮಾಡಿಬಿಡಿ, ನನ್ನ ಹೆಸರಲ್ಲಿ ಮುಗಿದೋಯ್ತು. ಪ್ರತಿಯೊಬ್ಬರ ಮನೆಯಲ್ಲಿ ಹೆಂಗಸರು ಇದ್ದೇ ಇದ್ದಾರೆ. ಅಂದರೆ ಮನೆಯಿಂದ ನಿನ್ನೆ ನೋಡಿದ್ದೆ ನಾವು, ಹೆಂಗಸರಿದ್ದರೇ ಮನೆ ಅಂತ, ಇಲ್ಲದಿದ್ದರೆ ಅದು ಗೋಸ್ಟ್ ಹೌಸ್ ಆಗ್ತದೆ ಅಂತ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಒಂದಾದರೂ ಒಂದು ಯಾವುದಾದ್ರೂ ರೀತಿಯಲ್ಲಿ ಒಂದು ಹೆಣ್ಮಕ್ಕಳು ಇರಲಿಕ್ಕೆ ಹೋಗಿ ಅವರ ಬಾಳಿನ ನೆನಪಿನಲ್ಲಿ ಆದ ಬದಲಾವಣೆಯನ್ನು ನಾವು ನಮ್ಮ ಬಾಳಿನಲ್ಲಿಯೂ ನರಕದ ನಿವೃತ್ತಿಗಾಗಿ ಮಾಡುವುದು ತಪ್ಪಿಲ್ಲ. ಅದು ನಾನು ಮತ್ತೇನು ಗೌಜಿ ಮಾಡಲಿಕ್ಕೆ ಹೇಳಲಿಲ್ಲ. ಎಣ್ಣೆಯಲ್ಲಿ ಸಹಜವಾಗಿ ಆವತ್ತು ಭಗವಂತನ ಸನ್ನಿಧಾನಗಳು, ಲಕ್ಷ್ಮಿಯ ಭಾಗ್ಯದೇವತೆಯ ಸನ್ನಿಧಾನ, ನೀರಿನಲ್ಲಿ ವಿಶೇಷವಾಗಿರತಕ್ಕಂಥ ಗಂಗೆಯ ಆವತ್ತಿನ ಸನ್ನಿಧಾನ ಹೇಳಿಕೊಟ್ಟಿದ್ದಾನೆ ದೇವರೇ. ಆವತ್ತು ನೀವು ಯಾವುದೇ ಟ್ಯಾಪ್ ನೀರನ್ನಾದರೂ ಒಯ್ಯಿರಿ, ಪರವಾಗಿಲ್ಲ, ನದಿಗೆ ಬಾರದಿದ್ದರು. ಅದು ಯಾವತ್ತು 3 ದಿನದ ಮೊದಲೇ ತೆಗೆದು, ಯಾಕೆ ಕೊಳೆಯಲ್ಲಿ ನೀರು ಬರೋದಿಲ್ಲ, ಕೊಳೆಯಲ್ಲಿ 3 ದಿನದ ಮೊದಲೇ ತೆಗೆದಿಟ್ಟಿದ್ರು, ಓಕೆ ಆಗ್ಬೋದು ಅಂದು. ಮತ್ತು ಅವರೇನು ತಣ್ಣೀರು ಸ್ನಾನ ಮಾಡಲಿಕ್ಕೆಲ್ಲ ಹೇಳಲಿಲ್ಲ, ಚಪ್ಪೆ ಚಪ್ಪೆ ಆಗ್ತದೆ, ಚಳಿ ಆಗ್ತದೆ, ಬೇಡ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿ ಹೇಳಿದ್ದಾರೆ. ಆದ್ದರಿಂದ ಆವತ್ತು ಎಣ್ಣೆ ಹಚ್ಚಿಕೊಳ್ಳದೆ ಮಾಡಲಿಕ್ಕಿಲ್ಲ. ಎಣ್ಣೆಯಲ್ಲಿ ಲಕ್ಷ್ಮಿ ಇದ್ದಾಳೆ, ತೈಲೇ ಲಕ್ಷ್ಮೀ ಜಲೇ ಗಂಗಾ. ಆವತ್ತು ಹೇಳಿಕೊಂಡು ಗಂಗಾ ದೇವತೆ ಆವತ್ತು ಬಂದು ಕೂತ್ಕೊಳ್ತಾಳೆ. ನಮ್ಮದು ಯಾವುದೂ ಸಹ ಸಿದ್ಧಾಂತಗಳಲ್ಲಿ, ಸೊತ್ತುಗಳಲ್ಲಿ ಕೇವಲ ಜಡವಾದದ್ದು ಇಲ್ಲವೇ ಇಲ್ಲ, ಎಲ್ಲ ಚೈತನ್ಯಮಯ, ದೇವತಾಧಿಷ್ಠಿತವೇ. ಕರಿಬೇಕು ಅಂತಿಲ್ಲ, ಅವರೇ ಇರ್ತಾರಲ್ಲಿ, ತೆಗಿಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಮಣ್ಣು ಅಂದಾದರೂ ದೇವತೆ ಅಂತೇವೆ, ಮಣ್ಣು ಮೃತ್ತಿಗೆ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ. ನೀರನ್ನು ಹಾಗೆ ಕರಿತೇವೆ, ಗಂಗೆ ಅಂತ ಹೇಳಿಕೊಂಡು, ವರುಣ ಅಂತ ಹೇಳಿಕೊಂಡು, ಅಬ್ದೇವತೆಗಳು ಅಂತೇಳಿ. ಹಾಗಾಗಿ ಎಲ್ಲವೂ ಆವತ್ತೊಂದು ಪೂರ್ಣವಾಗಿ ಗಂಗೆ ಬಂದಿರ್ತಾಳೆ, ಲಕ್ಷ್ಮಿ ನೆಲೆಗೊಂಡಿರ್ತಾಳೆ. ಬದುಕಿನಲ್ಲಿ ಲಕ್ಷ್ಮಿ ನಮಗೆ ಬೇಕು. ಸುಮ್ಮನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕರೆಯುವುದಲ್ಲ, ಮಾಡಿ ತೋರಿಸುವೆ. ಅದರಂತೆ ಗಂಗೆಯ ಸನ್ನಿಧಾನದಲ್ಲಿ ನಿತ್ಯ ಪಾವಿತ್ರ್ಯವನ್ನು ನಾವು ಭಗವಂತನ ಪಾದಧೂಳಿಯೇ, ಭಗವಂತನ ಪಾದದಿಂದ ಚಿಮ್ಮಿದವಳವಳು. ಅದರ ಸಮಾರಾಧನೆಯಿಂದ, ಸ್ನಾನದಿಂದ ನಾವು ವರ್ಷಕ್ಕೊಮ್ಮೆ ಅದನ್ನು ಮಡಿಯಾಗಬೇಕು. ಇದು ಕೃಷ್ಣ ಮಾಡಿದ ಒಂದೇ ಒಂದು ವಾಸ್ತವವಾದಂತಹ ಹಬ್ಬ. ಮತ್ತೆ ಅವತ್ತು ಊಟ ಮಾಡೋದೆ, ಮತ್ತು ಉಪವಾಸ ಹೇಳಲಿಲ್ಲ. ಉಪವಾಸ ಹೇಳಿದವನು ಹುಟ್ಟುವಾಗ ಮಾತ್ರ, ಅದೊಂದು 2ನೇ ವರ್ಷದಲ್ಲಿ 2 ದಿನ ರಜೆ ಹಾಕಲಿಕ್ಕೆ. ಒಂದಿನ ಕೃಷ್ಣಾಷ್ಟಮಿ, ಒಂದಿನ ದೀಪಾವಳಿ. ಎಂತ ಇದ್ದರೂ ರಜೆ ಹಾಕಿ, ಇನ್ನು ಆವತ್ತೇ ಬೆಳಿಗ್ಗೆ ಮತ್ತೆ ರೈಲಲ್ಲಿಯೋ ಫ್ಲೈಟಲ್ಲಿ ಎಲ್ಲ ಬರುವುದಲ್ಲ. ಅಷ್ಟೊತ್ತಿಗೆ ಚಂದ್ರೋದಯ ಎಲ್ಲ ಮುಗಿದಿರ್ತದೆ. ಮತ್ತು ಬಂದ ನಂತರ ಅಲ್ಲಿ ಬಿಸಿ ನೀರನ್ನು ಮತ್ತೆ ಸ್ನಾನ ಮಾಡೋದಲ್ಲ, ಅದು ಪ್ರಯೋಜನ ಇಲ್ಲ. ಇನ್ ಟೈಮ್ ಆಗಬೇಕು. ಅದಕ್ಕಾಗಿ ಮೊದಲ ದಿವಸ ಬರಬೇಕು, ಅದೊಂದು ಸತ್ಯ. ಅದನ್ನು ಮಾತ್ರ ಕಾಪಾಡಬೇಕು ನಾವು. ಬದುಕಿನುದ್ದಕ್ಕೆ ಕಾಪಾಡಿದರೆ ಕೃಷ್ಣ ಜೈ ನಮಗೆ. ಅದರೊಟ್ಟಿಗೆ ಕೃಷ್ಣಾಷ್ಟಮಿ ಮಧ್ಯರಾತ್ರಿಯವರೆಗೆ, ಆವತ್ತು ಮಾತ್ರ ಉಪವಾಸ, ತಿನ್ನದೇ ಇರಲಿಕ್ಕೆ. ಹಬ್ಬದ ದಿವಸ ತಿನ್ನುವುದು ಎಷ್ಟು ಬೇಕಾದ್ರೆ ತಿನ್ನಿ, ನನಗೇನು ಏನು ಬೇಕಾದ್ರೆ ಮಾಡಿ ತಿನ್ನಿ,
ನಾನು ಯಾರನ್ನು ತಡೆಯುವುದಿಲ್ಲ. ಮತ್ತು ನಾನು ಹೇಳಿ ನೀವು ತಿನ್ನುವುದು ಬೇಡ, ಯಾಕೆಂದರೆ ಕೆಲವರು ಯಾವುದು ಆಗದಿದ್ದರೆ ನಾನೇನು ಮಾಡುವ. ಯಾರಿಗೆ ಯಾವುದಾಗುತ್ತೋ ಪ್ರಿಯವಾದದ್ದು ಕೃಷ್ಣನಿಗೆ ಇಷ್ಟವಾದದ್ದನ್ನು ಸಮರ್ಪಿಸಿ ಕೃಷ್ಣ ಪ್ರಸಾದ ಅಂತ ಗಮ್ಮತ್ತು ಮಾಡಿ. ಎಷ್ಟು ಸುಂದರವಾಗಿದೆ ನೋಡಿ. 16,100 ಹುಡುಗಿಯರು ಒಳಗಿಂದೊಳಗೆ ಕಮರ್ತಾ ಇದ್ದಾರೆ. ಕೃಷ್ಣ ಬಂದು ಸುದ್ದಿಯಾಗಿದೆ, ಹೇಳಿ ಕಳಿಸಿದ್ದಾರೆ ನಾರದರಲ್ಲಿ ಎಲ್ಲ ಸೇರಿ. ಎಲ್ಲರನ್ನು ಸಹ ನರಕಾಸುರನಲ್ಲಿ ಕೇಳಿದ ಬಿಡುಗಡೆ ಮಾಡಲಿಕ್ಕೆ, ಇಲ್ಲ ಅಂದ. ಹೋರಾಟದಲ್ಲಿ ನಿಂತ, ಸಂಹಾರ ಮಾಡಿದ. ನಿಮಗೆಲ್ಲ ಬಿಡುಗಡೆ ಕೊಟ್ಟಿದ್ದೇನೆ ಹೇಳಿ ಅವರನ್ನು ಚೆನ್ನಾಗಿ ಮೀಯಿಸಿ, ಇದು ವಿಶೇಷ, ಅವರವರಿಗೆ ಬೇಕಾದ ಪರಿಚಾರಕಿಯರನ್ನೆಲ್ಲ ಕೊಟ್ಟು ಅವರಿಗೆ ಬೇಕಾದಾಗ ಚಂದವಾದ ಮೀಯುವ ವ್ಯವಸ್ಥೆ ಮಾಡಿಸಿ ಉಡುಗೆ ತೊಡುಗೆಗಳನ್ನೆಲ್ಲ ಅವರಿಗೆ ಉಡಿಸಿ ಅಲ್ಲ, ಇದು ಮುಖ್ಯ ಮಾಡಿದ್ದು ಮೊದಲ ಕೆಲಸವ. ಅವರು ಸೆರೆಮನೆಯಲ್ಲಿ ಕೂತಾಗಿ ಬಿದ್ದುಕೊಂಡಿದ್ದಾರೆ, ಕೊಳೆ ಮೈಯವರಾಗಿ ಹೋಗಿದ್ದಾರೆ. ಎಲ್ಲ ಅರಸರ ಕುಮಾರಿಯರವರೆಲ್ಲ ಅತ್ತ ಇತ್ತ ಇದ್ದವರೆಲ್ಲ. ಆವತ್ತಿನ ಕಾಲದ ಒಂದು ರಾಜಕೀಯ ಸನ್ನಿವೇಶವನ್ನು ನಾವು ಭಾರತದಲ್ಲಿ ನೋಡಿಕೊಂಡ್ರೆ ಮೈ ಜುಮ್ಮನಿಸ್ತದೆ. ಒಂದು ಕಡೆಯಲ್ಲಿ ನರಕ, ಅಸಮ ದೇಶ, ಅಸ್ಸಾಮಿನ ಪ್ರಾಂತ್ಯವನದ್ದು ಪ್ರಾಗ್ಜ್ಯೋತಿಷಪುರ, ಇವತ್ತಿನ ಅಸ್ಸಾಂ. ಇನ್ನೊಂದು ಕಡೆಯಲ್ಲಿ ಮಗಧ, ಜರಾಸಂಧ. ಅವ 20,800 ರಾಜಕುಮಾರನನ್ನು ಇಟ್ಕೊಂಡಿದ್ದಾನೆ. ಎಲ್ಲಿಯಾದರೂ ಇನ್ನು ಮುಂದಿನ ಈಗ ಇದ್ದ ರಾಜ ಸತ್ತರೆ ನೆಕ್ಸ್ಟ್ ಅವನದ್ದೇ ಅದು ಪಾರಪತ್ಯ, ಯಾಕೆ ಅಲ್ಲಿಲ್ಲ ಸಕ್ಸೆಸರ್, ಇವನ ಕೈಯಲ್ಲಿದ್ದಾನೆ. ಹಾಗೆ ಎಲ್ಲಿಯಾದರೂ ಯಾವುದಾದ್ರೂ ರಾಜಕುಮಾರಿಯರಿದ್ದರೆ ಅದೆಲ್ಲ ಅವನ ಕೈಯಲ್ಲಿದ್ದಾರೆ. ಆದ್ದರಿಂದ ಯಾರು ಮದುವೆಯಾಗಿ ಒಂದು ಮಕ್ಕಳನ್ನು ಪಡೆಯುವಾಗೇ ಇಲ್ಲ, ಅದೆಲ್ಲ ನರಕನ ಕೈಯಲ್ಲಿ ಉಂಟು. ಒಂದು ಕಡೆಯಲ್ಲಿ ನರಕನ ಕಬಂಧ ಬಾಹು, ಇನ್ನೊಂದು ಕಡೆಯಲ್ಲಿ ಜರಾಸಂಧನ ಆಳ್ವಿಕೆ, ಅವನೆಲ್ಲರನ್ನು ಇಟ್ಕೊಂಡಿದ್ದಾನೆ. ಇದು ಎರಡು ಪ್ರಧಾನವಾಗಿ ಕೂತಿದೆ. ಇತ್ತ ಹಸ್ತಿನಪುರದ ಗದ್ದುಗೆಯಲ್ಲಿ ಭೀಷ್ಮ ರಕ್ಷಿತವಾಗಿ ಒಂದು ತುಕುಡಿ ನಿಂತಿದೆ, ದುರ್ಯೋಧನಾದಿಗಳದು. ಕರ್ಣನು ಜೋರಿದ್ದಾನೆ ಸ್ವಲ್ಪ. ಇನ್ನೊಂದು ಕಡೆಯಲ್ಲಿ ಯಾದವರದ್ದು ಮಥುರೆ ಮತ್ತು ದ್ವಾರಕ, ಯಾದವರು ಗಟ್ಟಿ ಇದ್ದಾರೆ. ಅಲ್ಲಿ ಕೃಷ್ಣ ಇರಲಿಕ್ಕೆ ಹೋಗಿ ಬಲರಾಮ ಇರಲಿಕ್ಕೆ ಹೋಗಿ ಗಟ್ಟಿ ಇದ್ದಾರೆ. ಆದರೂ ಕೃಷ್ಣ ಬಲರಾಮರ ಮೊದಲಿಗೆ ಕಂಸನನ್ನು ಹಿಡಿತದಲ್ಲಿ ತರಲಿಕ್ಕೆ, ಯಾದವರನ್ನು ತಮ್ಮೊಳಗಾಗಲಿಕ್ಕೆ ಜರಾಸಂಧ ತನ್ನ 2 ಮಗಳಂದಿರನ್ನು ಕಂಸನಿಗೆ ಕಟ್ಟಿದ್ದಾನೆ, ಅಸ್ಥಿಪ್ರಾಸ್ತಿ ಅಂತ. ಹಾಗಾಗಿ ಅವನು ಮಾವ ಆಗಿದ್ದಾನೆ, ಕಂಸ ಅಳಿಯನಾಗ್ತಾನೆ. ಕಂಸ ಉಗ್ರಸೇನನ್ನು ಧುಮುಕಿಟ್ಟು ಅದುಮಿಟ್ಟು ತಾನು ಪಟ್ಟದಲ್ಲಿ ಕೂತಿದ್ದಾನೆ. ಆದ್ದರಿಂದ ಯಾದವರ ಪಡೆಯು ಒಂದು ದೃಷ್ಟಿಯಿಂದ ಜರಾಸಂಧ ಅಧೀನ. ಕೇವಲ ಈಗ ಸ್ವತಂತ್ರವಾಗಿರುವುದು ಒಂದು ಕೇವಲ ಭೀಷ್ಮರದ್ದು ಮಾತ್ರ, ಹಸ್ತಿನಪುರ ಮಾತ್ರ, ಅದು ಮೊದಲಿಂದಲೂ ಗಟ್ಟಿ ಇದೆ. ಈಚೆ ಕಡೆಯಲ್ಲಿ ನರಕಾಸುರ ಜರಾಸಂಧನಿಗೆ ಸಪೋರ್ಟೆ. ಹಾಗಾದರೆ ಪೂರ ಕೆಟ್ಟವರದ್ದೇ ಸಾಮ್ರಾಜ್ಯ. ಇದು ಆವತ್ತಿನ ಪರಿಸ್ಥಿತಿ. ಕೃಷ್ಣ ಮೊದಲು ಮಾಡಿದ್ದೇನು ಕೇಳಿದರೆ ಕಂಸನನ್ನು ಚಿವುಟಿದ್ದು, ಅಸ್ಥಿಪ್ರಾಸ್ತಿಯರನ್ನು ಕಳಿಸಿದ್ದು. ಅಲ್ಲಿಂದ ಶುರುವಾಯಿತು ಜರಾಸಂಧನಿಗೆ ಪುಗುಬುಕು. 18 ಬಾರಿ ಹೋರಾಟ ಮಾಡಿದರೂ ಆಗಲಿಲ್ಲ. ಕೊನೆಗೆ ಅವನೇ ಸತ್ತ ರಾಜಸೂಯ ದೇಶದಲ್ಲಿ. ಪಾಂಡವರ ರಾಜಸೂಯ, ಹಸ್ತಿನಪುರದ ಗದ್ದುಗೆಯೇ ರಾಜಸೂಯ, ಜರಾಸಂಧನ ಸಂಹಾರ ಟ್ಯಾಲಿ ಮಾಡಿಸಿದ. 20,800 ರಾಜಕುಮಾರರನ್ನು ಬಿಡುಗಡೆ ಮಾಡಿದ, ಹೋಗಿಬಿಡಿ ಅಂದ. ಆವತ್ತು ಅಷ್ಟು ಕಡೆಯಲ್ಲಿ ರಾಜ್ಯೋತ್ಸವ. ಯೋಚನೆ ಮಾಡಿ, ಕೇವಲ ಕೃಷ್ಣನ ಹೆಸರಿನಲ್ಲಿ ಎಲ್ಲರೂ ಕೃಷ್ಣನಿಗೆ ಅಡಿಯಾಳುಗಳು, ತಲೆ ಬಗ್ಗಿಸಿದವರೇ. ಅದನ್ನು ರಾಜಸೂಯ ವರ್ಚಸ್ಫುಲ್ ಆಗಲಿಕ್ಕೆ ಕಾರಣ ಅಷ್ಟು ಜನರ ಬೆಂಬಲ, ಅಷ್ಟು ಜನರ ಪಟ್ಟ ಕಾಣಿಕೆ. ಆಗ ತಾನೇ ಸ್ವತಂತ್ರರಾದವರು ಅಷ್ಟು ದೇಶದವರಿಗೆ. ಇತ್ತ ನರಕಾಸುರನ ಸಂಹಾರದ ಜತೆಯಲ್ಲಿ 16,100 ಹುಡುಗಿಯರನ್ನು ಮುಕ್ತಗೊಳಿಸಿದ್ದಾನೆ. ಅವರದ್ದು ಒಳಗಿನ ಪ್ರಾರ್ಥನೆ ಏನಿತ್ತು ಗೊತ್ತಾ? ಬಹಳ ಚೆನ್ನಾಗಿತ್ತು. ಭೂಯಾತ್ ಪತಿರ್ಮೇ ಭಗವಾನ್ ಕೃಷ್ಣಸ್ತು ಅನುಮೋದತಾಂ. ಇದು ಎಂಥ ಶಬ್ದ ಗೊತ್ತಿಲ್ಲ ನನಗೆ. ದೇವರು ನಮಗೆ ಗಂಡನಾಗಬೇಕು, ಅದನ್ನು ಕೃಷ್ಣ ಅಸ್ತು ಹೇಳಬೇಕು. ಕೃಷ್ಣ ನಮಗೆ ಗಂಡನಾಗಬೇಕು, ಅದನ್ನು ನಮಗೆ ದೇವರ ಅಸ್ತು ಹೇಳಬೇಕು. ಅವರ ಬದಲಾವಣೆ ಕಥೆ ನೋಡಿ. ಅಂದರೆ ದೇವರು ಕೃಷ್ಣ, ಕೃಷ್ಣನು ದೇವರು ಎನ್ನುವುದು ಗ್ಯಾರಂಟಿ ಆಗಿತ್ತು ಅಂತ ಅರ್ಥ. ಹೇಳಿಕೊಳ್ಳುವವರಿಗೆ ಇರಲಿ ಅಂತ ಹೇಳಿದ್ದಾರೆ ಅಷ್ಟೆ. ಕೃಷ್ಣ ಏನು ಮಾಡಿಲ್ಲ, ಅವರನ್ನೆಲ್ಲ ಬಹಳ ಚೆನ್ನಾಗಿ ಮೀಯಿಸಿ ಅಲಂಕಾರಗೊಳಿಸಿ ಇವತ್ತಿನವರೆಗೆ ಆಗಿರತಕ್ಕ ಸಂಕಟಗಳ ಪರಿಮಾರ್ಜನೆ ಆಗುವಂತೆ ಒಳ್ಳೆಯ ರೀತಿಯಿಂದ ಊಟ ತಿನಿಸೆಲ್ಲ ಕೊಟ್ಟು ತಮ್ಮ ತಮ್ಮ ಊರಿಗೆ ಕಳಿಸುವ ಏರ್ಪಾಡು ಮಾಡ್ತೇನೆ ಅಂತ ಮೇನೆ ಜನ ಎಲ್ಲ ಅನುಕೂಲ ಮಾಡಿಕೊಟ್ಟ. ಆಗ ಅವ್ರು ನಡ್ಕೊಂಡು ಹೋಗಲಿ ಬಿಟ್ಟದ್ದಲ್ಲ, ಮೇನೆ ಹೊತ್ಕೊಂಡು ಹೋಗಲಿಕ್ಕೆ ಪಾಲಕಿ. ಅವ್ರು ಕೇಳಿದ್ದು, ಕೃಷ್ಣ ನೀನು ಗಂಡನ ಆಗಬೇಕು ನಮಗೆ. ಎಲ್ಲರೂ ಅದನ್ನೇ ಕೇಳಿದ್ದು. ಇವ ಎಲ್ಲರನ್ನು ಕಳಿಸಿಕೊಡಲಿಕ್ಕೆ ತಯಾರಾಗಿದ್ದಾನೆ, ಯಾರು ಹೋಗಲಿಕ್ಕೆ ತಯಾರಾಗಲಿಲ್ಲ.
ಅಲ್ಲೇ ಕೂತವರಿಗೆ ಕೃಷ್ಣ ಬೇಕು ಅಂತಿದ್ದರೆ ಇನ್ನು ಹೊರಗೆ ಮುಕ್ತವಾಗಿದ್ದವರಿಗೆ ಹೇಗಿರಲಿಕ್ಕಿಲ್ಲ ಕೃಷ್ಣನ ಕತೆ. ಆಯಿತು ಅಂದ ಕೃಷ್ಣ. ದ್ವಾರಕೆಗೆ ಕಳಿಸಿದ್ದ, ಮತ್ತಲ್ಲಿ ಮದುವೆ ಆಗ್ತೇನೆ ಅಂದ. ಒಂದು ಸಾಮಾಜಿಕವಾದ ಮೌಲ್ಯವರ್ಧನೆ ಇದು. ಒಂದೊಮ್ಮೆ ಅವರು ಹೋದರೂ ಯೋಚನೆ ಮಾಡ್ತಾರೆ ಜನ, ಇಷ್ಟು ಸಮಯ ನರಕನಲ್ಲಿದ್ದವರು ಎಂತಾಗಿದೆಯೋ ಏನೋ, ಜನರು ನಾಲಿಗೆ ಉದ್ದವರತ್ತು ಮತ್ತು ಎಲುಬೆ ಇಲ್ಲ, ಮತ್ತು ಅದು ಅವರೇ ಹೇಳಿದರೆ ಇಲ್ಲಪ್ಪ ನಾನೇನು ಹೇಳಲಿಲ್ಲ ಅಂತ ತಪ್ಪಿಸಿಕೊಳ್ತಾರೆ. ಇವತ್ತಿನಾಗ ರೆಕಾರ್ಡ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ರೆಕಾರ್ಡ್ ಮಾಡಿದ್ದು ಅದು ವಾಯ್ಸ್ ಎಲ್ಲ ಚೇಂಜ್ ಮಾಡಿರಬೇಕು, ನಂದಲ್ಲ ಅಂತಾರೆ, ಅದು ಮತ್ತು ಗೊಬ್ಬವರತ್ತು. ಆದ್ದರಿಂದ ಯಾರನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನೋ ಜನಃ ಭವಭೂತಿ ಹೇಳ್ತಾನೆ. ಹೆಂಗಸರ ಬಗ್ಗೆ, ಮಾತಿನ ಬಗ್ಗೆ ಒಳ್ಳೆಯದನ್ನು ಹೇಳುವವರು ಬಹಳ ಕಡಿಮೆ ಜನ ಅಂತ, ಅವರಲ್ಲಿ ಯೋಗ್ಯತೆ ಇಲ್ಲ ಅಂತ. ಬೆಳಗ್ಗೆದ್ದು ಹೋಗಿಬಿಟ್ಲು ಗೇಟ್ ತಗೊಂಡು, ಪಕ್ಕದ ಮನೆಯವಳು ಇವತ್ತು ಇದ್ದಾಳೆ, ಮದುವೆ ಆಗದವಳಿದ್ದಾಳೆ. ಯಾರೋ ಬಂದಿದ್ದ, ಹೋಗಿಬಿಟ್ಲು. ಪಕ್ಕದವ ಹೇಳ್ತಾರೆ ಮತ್ತೆಲ್ಲ, ನಮ್ಗೆ ಗೊತ್ತು, ಒಂದಲ್ಲ ಒಂದಿನ ಅವಳು ಓಡ್ತಾಳೆ, ಗೊತ್ತಿತ್ತು, ಸರಿ ಆಯಿತು ಅಂತ. ಮತ್ತೆ ಬಂದ್ಲಲ್ಲ ಮಧ್ಯಾಹ್ನದ ಹೊತ್ತು ನಂತರ, ಎಲ್ಲಿ ಹೋದದ್ದೇ? ಅದು ರೈಲ್ವೆ ಸ್ಟೇಷನ್ ಬಿಡಲಿಕ್ಕೆ ಹೋಗಿದ್ದದ್ದು, ಅವರವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಬಂದದ್ದು. ಹೌದಾ, ಅಷ್ಟೇಯಾ ಇವರಿಗೆ ಮತ್ತೆ ರಾಗ, ಓಡಿ ಹೋಗಲಿಲ್ವಾ? ಅದಕ್ಕೆ ಅನ್ಬೇಕು ನೋಡಿ. ಜನರ ಕುತೂಹಲ ನೋಡಿ ಹೇಗೆ ಅಂತ, ಓಡಿ ಹೋಗಿರಬೇಕು, ಸತ್ತಾಗಿರಬೇಕು ಅಂಥದ್ದು ಮಾತ್ರ ಭಾರಿ ಖುಷಿಯಾಗೋದು ಅವರಿಗೆ ಹೆಣ್ಮಕ್ಳ ವಿಷಯ ಕೇಳುವಾಗ. ಮತ್ತು ಅವರದೊಂದಿಷ್ಟು ಸೇರಿಸಿ ಹೇಳಬೇಕು ಮತ್ತೊಬ್ಬರಿಗೆ, ಭಾರಿ ಗೌಚಿ. ಹೆಣ್ಮಕ್ಕಳೇ ವೃತ್ತಪತ್ರಿಕೆಗಳು, ಮತ್ತೆ ಅದು ಹೇಳೋದಿಲ್ಲ ಅವರೇ ಮತ್ತೆ ಎಂದು ವಿಷಯ ಗೊತ್ತುಂಟು. ಗುಟ್ಟಿನದೇಳಿ 10 ಜನರಿಗೆ ಹೇಳ್ತಾರೆ ಅವರು ಪಾಪ. ಹಾಗೆ ಹೇಳೋದು ಯಾರಿಗೆ ಹೇಳಲಿಕ್ಕೆ ಬೇಡಿ, ಯಾರು ಹೇಳಿದ್ದು ಅಂತ ಹೇಳಬೇಡಿ, ಮತ್ತು ಅದು ಪುನಃ ಹೇಳಲಿಕ್ಕುಂಟು. ಅದ್ಭುತ. ಇದೆಲ್ಲ ಧರ್ಮರಾಜ ಕುಂತಿಗೆ ಬೈದದ್ದರಲ್ಲಿ ಬರ್ತದೆ. ಇದು ಕುಂತಿ ಹೇಳ್ತಾನವ, ಕರ್ಣನನ್ನು ಹೆತ್ತದ್ದು ನಾನು ಅಂತ ಹೇಳದೇ ಇರಲಿಕ್ಕೋಸ್ಕರ ಕೊನೆಗೆ ತರ್ಪಣ ಕೊಡುವಾಗ ಬೈದಿದ್ದ. ಇನ್ನು ಮುಂದೆ ಯಾವ ಹೆಣ್ಮಕ್ಕಳ ಹೊಟ್ಟೆಯಲ್ಲೂ ಯಾವುದೇ ಗುಟ್ಟು ಇರಬಾರ್ದು ಅಂದಿದ್ದಾನವ. ಆದ್ದರಿಂದ ಯಾವ ಹೆಣ್ಮಕ್ಕಳನ್ನು ನಂಬಲಿಕ್ಕಿಲ್ಲ. ಆವತ್ತೇ ಧರ್ಮರಾಜನ ಧರ್ಮದೇವತೆ ಅವ ಮಾಡಿದ್ದು ವ್ಯವಸ್ಥೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದಶ್ಯಂತಿ ಕುಲಸ್ತ್ರೀಯ ಅಂತ. 16,100 ಹುಡುಗಿಯರು ಏನಾಗ್ತಿದ್ರು ಸಮಾಜದಲ್ಲಿ ಹೊರಗೆ ಬಿಟ್ಟಿದ್ದಾರೆ. ಒಂದು ಬಾಡಿ ಹೋಗ್ತಿದ್ರು, ಕಮರಿ ಹೋಗ್ತಿದ್ರು, ಸಾಯುವವರೆಗೆ ಬ್ರಹ್ಮಚಾರಿಣಿಯರಾಗಿ ಉಳಿತಿದ್ರು. ಯಾಕೆ? ನರಕ ಮುಟ್ಟಿದ್ದು ಅಂತೇಳಿ ಯಾರು ಮುಟ್ಟುವುದಿಲ್ಲ. ಕೇಳಿ ಅವರಿಗೆ ಬದುಕಿನಲ್ಲಿ ನರಕ ಆಗಿ ಊಟವು ಸೇರದೆ ಕೊನೆಗೆ ಸಲ್ಲೇಖನ ವ್ರತದಿಂದ ಸಾಯ್ತಿದ್ರು, ಜೈನರಾಗ್ತಿದ್ರು. ಪಾಪ, ಹಸಿವು ಇದ್ದರೂ ತಿನ್ನಬಾರದೆ ಮನೆಯಲ್ಲಿ ತಂದೆ ತಾಯಿಗಳು ಬೈಯೋದು, ಮತ್ತು ನೀನು ಯಾವ ಹಾಳಿನವಳು ಹಾಗೆ ಹೀಗೆ ಅಂತ. ಯಾರನ್ನಾದರೂ ಕಟ್ಟಿಕೊಂಡು ಹೋಗುವಾಗ ಕಟ್ಟಲಿಕ್ಕೆ ಯಾರು ಬರ್ತಾರೆ? ಎಲ್ಲ ಹೇಳಿಕೊಳ್ಳು, ಊರೆಲ್ಲ ಕೇರಿಯಲ್ಲಿ ಹೇಳಿ ತಿರುಗ್ತಾರೆ. ಆದ್ದರಿಂದ ಕೃಷ್ಣ ಒಂದು ಮಾಡಿದ, ನರಕನ ಅರಮನೆಯಲ್ಲಿ ಸೇರಿಕೊಂಡವರು, ಸೆರೆಮನೆಯಲ್ಲಿ ಬಿದ್ದುಕೊಂಡವರು ನರಕ ಬಾಳನ್ನು ಕಾಣಬಾರದು ಹೇಳಿ ಎಲ್ಲ ಆಯಿತು ಅಂದ. ಮದುವೆ ಆದ. ನಾರದರಿಗಂತೂ ಭಾರಿ ಖುಷಿ, ಕೃಷ್ಣ ಈಗ ಸಿಕ್ಕಿಬಿದ್ದಿದ್ದಾನೆ. 16,100 ಹುಡುಗಿಯರು, ಅದಕ್ಕಿಂತ ಮೊದಲು ಬೇರೆ ಒಂದು 6 ಇತರ ಮಡದಿಯರು, ಜೊತೆಯಲ್ಲಿ 2 ರುಕ್ಮಿಣಿ ಸತ್ಯಭಾಮೆಯರು, ಒಟ್ಟು 16,108 ಆಗಿದೆ ಕೃಷ್ಣನಿಗೆ. ಈಗ ಎಲ್ಲಿದ್ದಾನೆ ನೋಡಬೇಕು ಅಂತೇಳಿ ಸಾಲುಗಟ್ಟಲೆ ಅರಮನೆಗಳು ದ್ವಾರಕೆಯಲ್ಲಿ. ಪ್ರತಿಯೊಬ್ಬರದ್ದು ಪೋರ್ಟಿಗೋ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಚಂದ್ರಪ್ರಾಸಾದ ಇದೆ, ಅಭ್ಯಂತರ ಇದೆ, ಎಲ್ಲ ಇದೆ, ಅಂಗಳ ಇದೆ. ನಮಗೆಲ್ಲ ಹೆಸರು ಮಾತ್ರ ಗೊತ್ತಿದೆ, ಅಂದರೆ ಇವತ್ತೆಲ್ಲ ಕನ್ಸ್ಟ್ರಕ್ಷನ್ಸ್ ಇಲ್ಲ. ಇಂಜಿನಿಯರ್ಸ್ಗಳ ದೇವರ ಕೋಣೆ ಕಟ್ಟುವಾಗಲೂ ಅದು ವೇಸ್ಟ್ ಅಂತಾರೆ. ಮತ್ತು ಗೆಸ್ಟ್ ರೂಮ್, ಗೋಸ್ಟ್ ರೂಮ್ ಎಲ್ಲ ಮಸ್ತ್ ಕಟ್ತಾರೆ ಅವರು, ಡಬಲ್ ಬೆಡ್ರೂಮ್. ಅಷ್ಟಾದರೂ ಪಾಪ ನಿದ್ದೆ ಬಾರದೆ ಮತ್ತೆ ವೆರಾಂಡದಲ್ಲಿ ಬಿದ್ದಿರ್ತಾನೆ. ಅದು ನಾಯಿ ನೆಕ್ತಾ ಇರ್ತದೆ ಅಲ್ಲಿ ಮಾಪ ಅವನನ್ನು ಎಚ್ಚರಿಸಲಿಕ್ಕೆ. ಹಣೆ ಬರಹ ನಮ್ಮದು. ಹಾಗೆ ನಾರದರು ನೋಡಿದರೆ ಒಂದು ಮನೆಯಲ್ಲಿ ಚಂದವಾಗಿ ಕೃಷ್ಣ ಅಕ್ಷರ ಅಭ್ಯಾಸ ಮಾಡಿಸ್ತಾ ಇದ್ದಾನೆ ಮಗುವಿಗೆ. ನಾರದರೇ ಬಂದು ಕೂತ್ಕೊಳ್ಳಿ, ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೇನೆ, ನೀವು ಸಹ ಒಂದು ಒಳ್ಳೆಯ ಅಕ್ಷರವನ್ನು ತಿದ್ದಿಸಿ ಅಂತ ಹೇಳಿದ. ಪುರ್ಸೊತ್ತಿಲ್ಲ ಅಂತ ಆಚೆ ಓಡಿದರು ಮತ್ತೆ ನಾರದರು. ಅಲ್ಲಿ ಹೋದರೆ ಮತ್ತೆ ಅಲ್ಲಿ ಕ್ರಮ ಪ್ರಕಾರ ಕತ್ತಿ ವರಸೆ ಹೇಳಿಕೊಡ್ತಾ ಇದ್ದಾನೆ. ನಾರದರೆ ಭಾಳ ಇಂಟ್ರೆಸ್ಟ್ ಉಂಟು, ಒಳ್ಳೆಯ ಮಗ ಚೆನ್ನಾಗಿ ಕತ್ತಿ ಬೀಸ್ತಾನೆ, ಬನ್ನಿ ಹೋರಾಡಿ ಅಂತ ಒಂದು ಕತ್ತಿ ಕೊಡ್ತಾರೆ. ಬೇಡ ಮಾರೆ ಅಂದ್ರೆ ಅವರು, ಕತ್ತಿಯಲ್ಲಿ ಉದ್ದ ಬೇಡ ಅಂತ. ಹೀಗೆ ಸುಮಾರು ಒಂದು 100 ಮನೆಯನ್ನು ಪರೀಕ್ಷೆ ಮಾಡಿದ್ದಾರೆ. 100 ಮನೆಗೆ ನಾರದರು ಹೋಗಿ ನೋಡಿ ಒಂದು ಕಡೆಯಲ್ಲಿ ಪ್ರವಚನ ಆಗ್ತಿತ್ತು. ನಾರದರು ಇಂಟ್ರೆಸ್ಟ್ ಕತೆ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಕೂತ್ಕೊಳ್ಳಿ ಅಂತದ್ದು ತಪ್ಪು ಹೇಳ್ತಾನೆ, ಕೂತ್ಕೊಳ್ಳಿ ಕೇಳಿ ಅಂತ ಇದ್ದಾನೆ ಪುಣ್ಯಾತ್ಮ. ಸುಲಗ್ನ ಸಾವಧಾನ ಅಂತ ಒಂದು ಕಡೆಯಲ್ಲಿ ಮದುವೆಗೆ ರಯಾಳಾಗಿದ್ದಾಳೆ ಮಗಳು, ಮಂತ್ರಾಕ್ಷದಾಗಿ ನಾರದರು ಅಂತ ಹೇಳ್ತಾ ಇದ್ದಾನೆ. ಇದು ನಿಜವಾಗಿ ನಡೆದ ಘಟನೆಗಳು. 16,108 ಮನೆಯಲ್ಲಿಯೂ ಕೃಷ್ಣ ಇದ್ದ, ಇನ್ಯಾರಿಗೆ ಸಾಧ್ಯ ಆಗ್ತದೆ?
ಇದನ್ನು ಯೋಚನೆ ಮಾಡಿಕೊಂಡೆ ಅರ್ಜುನ ಹೇಳ್ತಾನೆ, ಅಧರ್ಮಾಭಿಭವಾದ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ. ಎಲ್ಲ ಕುಲದ ಹೆಣ್ಮಕ್ಕಳ ಮನೆಯಲ್ಲಿ ಕೃಷ್ಣ ಇರಲಿಕ್ಕೆ ಆಗ್ತದ? ಆಗಿತ್ತಾ? ನೀನು ಮಾಡಿದಿ, ನೀನಾಗ್ತದೆ. ನಾಳೆಯ ಕಥೆ ಏನು? ತುಂಬ ಬೇಸರದ ಸಂಗತಿ ಅರ್ಜುನನಿಗೆ. ಕಂಡದ್ದು ನೋಡಿ, ನಡೆದದ್ದು ತಿಳಿಹಿ, ಮುಂದಿನ ಯೋಚನೆಯಲ್ಲಿ ಏನಾಗ್ತದೆ? ನೀನು ಎಲ್ಲರ ಬಾಳಿನ ಕಷ್ಟವನ್ನು ಪರಿಹಾರ ಮಾಡಿದ ಕೃಷ್ಣ, ನಾಳಿನ ಯುದ್ಧದ ಪ್ರಕರಣದಲ್ಲಿ ಎಲ್ಲರೂ ಬೋಳಾದಾಗ ನಮ್ಮ ಸಮಾಜದ ಉನ್ನತ ಮಟ್ಟದ ಸ್ತ್ರೀಯರ ಬದುಕಿನ ಕತೆ ಪ್ರಶ್ನಿಸಿಕೊಂಡ, ಯೋಚನೆಗೆ ತಂದ. ಕೃಷ್ಣ ಬಹಳ ದೊಡ್ಡ ಮಟ್ಟಿನಲ್ಲಿ ಯಜ್ಞಯಾಗಗಳ ಬಗ್ಗೆ ಮಾತಾಡಿದ್ದ. ಕೃಷ್ಣ ಹೇಳಿದ, ಮೊನ್ನೆ ನಾನು ಅವಧಾನ ಕೂತಾಗಲೂ ನಿಷೇಧಾಕ್ಷರಿಯಲ್ಲಿಯೇ ಒಂದು ಮಾತಿತ್ತು, ಕೃಷ್ಣನ ಸಂದೇಶಗಳನ್ನು ತರಬೇಕು ಅಂತ. ಕೊನೆಗೆ ತಂದಿದ್ದೇನೆ ನಾನು ಅಲ್ಲಿ ಹೇಳುವಾಗ, ಅಪೂರ್ವವಾದ ಕೆಲವು ಶಬ್ದಗಳ ಜೊತೆಯಲ್ಲಿ. ಕೃಷ್ಣ ಗೀತೆಯಲ್ಲಿ ಹೇಳಿಕೊಟ್ಟಂತೆ ನಾವು ಮಾಡಲಿಕ್ಕೆ ಏನು ಅಂತ ಕೇಳಿದರೆ, ಬದುಕಿನಲ್ಲಿ ಮಾಡಲಿಕ್ಕೆ ಆಗುವಂಥದ್ದು 3 ಕೆಲಸ ಅಂತಾನೆ ಕೃಷ್ಣ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಒಟ್ಟಂದದ ಗೀತೆಯಲ್ಲಿ ಕೃಷ್ಣ ಕೊಟ್ಟಿರತಕ್ಕ ಲಘುವಾದ ಸಂದೇಶ ನಮಗೆ ಕರ್ಮ ಪ್ರಪಂಚದಲ್ಲಿ ತೊಡಗಿಸಲಿಕ್ಕೆ ಆಗುವುದಿದ್ದರೆ ಹೇಳುವುದೇನು ಕೇಳಿದರೆ, ನಿರಂತರವಾಗಿ ಬದುಕಿನಲ್ಲಿ ಯಜ್ಞ ಯಾಗಗಳನ್ನು ಮಾಡು, ದಾನ ದಕ್ಷಿಣೆಗಳನ್ನು ನೀಡು, ತಪಸ್ಸನ್ನು ನಡೆಸು. ಇಷ್ಟು ಅವನ ಶಬ್ದ ಹೇಳಿತ್ತು. ಇದು ವೇದದ ಮಾತು. ತ್ರಿಕರ್ಮ ಕೃತ್ತರ ತ್ರಿಜನ್ಮ ಮೃತ್ಯು ಅಂತ. ಹುಟ್ಟು ಸಾವುಗಳ ದಡೆಗಳನ್ನು ದಾಟಿ ನೀನಾಚೆ ಹೋಗಬೇಕಾದ್ರೆ ಈ 3 ಕೆಲಸ ಮಾಡಬೇಕು. ಏನದು ಕೇಳಿದರೆ, ಯಜ್ಞೇನ ದಾನೇನ ತಪಸಾ ನಾಶಕೇನ ಅಂತಾರೆ. ಯಜ್ಞ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು. ಇದು ಮನುಷ್ಯ ಲೋಕಕ್ಕೆ ಹೇಳಿದ ಕೆಲಸ. ವಾಸ್ತವವಾಗಿ ವಿಶೇಷವಾಗಿ ಬ್ರಹ್ಮದೇವನ ಹತ್ತಿರದಲ್ಲಿ ಎಲ್ಲರೂ ಪಾಠಕ್ಕೆ ಅಂತ ಬಂದರು. ಮೊದಲು ದೇವತೆಗಳು ಬಂದರು. ಸಣ್ಣದಾಗಿ ಉಪದೇಶ ಮಾಡಬೇಕು. ನೋಡಿ, ಮೊದಲು ಬರುವಾಗಲೇ, ಶಾಲೆಗೆ ಸೇರುವಾಗಲೇ ಉಂಟು ಕಡಿಮೆ ಪೇಜಿನ ಟೆಸ್ಟು, ಮತ್ತು ಒಂದೇ ಹಾಳೆಯಲ್ಲೇ ನೋಟ್ಸ್, ಮತ್ತು ಒಂದೇ ಪ್ರಶ್ನೆ ಕೇಳಲಿಕ್ಕೆ, ಮತ್ತು ಉತ್ತರ 1 ವರ್ಡಲ್ಲಿರಬೇಕು. ಆದರೆ ನಾವು ಪಾಸಾಗಿ ಆಯಿತು, ಅಲ್ಲಿ ಮುಗಿಯಿತು ಪರೀಕ್ಷೆ. ಈ ನಮೂನೆ ಬ್ರಹ್ಮದೇವ ಹೇಳಿದ. ಬಂದು ಕೂತರು ದೇವತೆಗಳೆಲ್ಲ, ಪ್ಲೀಸ್ ಟೀಚ್ ಅಂದರು. ಇಬ್ಬರು ಮಂಡೆ ಎಲ್ಲ ಆಡಿಸಿದ್ರು. ದೇವತೆಗಳು ಗೊತ್ತಾಯಿತು ಅಂದರು. ದೇವರು ಗೊತ್ತಾಯಿತು, ಕಂಟ್ರೋಲ್ ಮಾಡಲಿಕ್ಕೆ ಹೇಳಿದ್ದಲ್ಲ, ಮಾಡ್ತೇವೆ, ರೈಟ್. ಹೋದ್ರವರು. ದಮದ್ವಂ ಅಂತ ಅರ್ಥ ನಮಗೆ ಕೊಟ್ಟಿದ್ದಾನೆ. ದ ಅಂತ ಹೇಳಿದ್ದಾನೆ. ದಮಃ ಭಾರಿ ವಿಶೇಷವಾದ ವಿಷಯ. ಮದ ಇರಬಾರ್ದು. ಮದ ಅಂದರೆ ವಿಪರೀತವಾದದ್ದು. ನಮಗೆ ಪೊಸಿಷನ್ನ ಮದ ಇದೆ, ಅಮೃತ ಇದೆ ಅಂತ ದೇಹದ ಸೌಂದರ್ಯದ ಮೇಲೆ ಮದ ಇದೆ, ನಾವು ಅಮರರು ದೇವತೆಗಳು ಅಂತೇಳಿ ನಮಗೆ ಸೋಕಿದೆ, ಜಾತಿಯಿಂದ ಎಲ್ಲ, ಅದೆಲ್ಲ ಚೆನ್ನಾಗಿರಬೇಕು ಅಂಥೇಳಿ ದಮ ಪಾಠ ಮಾಡಿದ್ದಾನೆ. ನಾಳೆಯಿಂದ ನಾವು ಚೆನ್ನಾಗಿರ್ತೇವೆ ಅಂತೇಳಿ ಹೊರಟೋದ್ರು. ಮನುಷ್ಯರು ಬಂದರು, ನಮಗೂ ಕ್ಲಾಸ್ ಅಂದರು. ಅದೇ ಮಾಮೂಲು ಶಾರ್ಟ್ ಪೀರಿಯಡಲ್ಲಿ ಆಗಲಿಕ್ಕೆ, ಇಡೀ ಬದುಕಿನ ಪಾಠ ಹೌದು ಕೊಟ್ಟರು. ಅವರಿಗೇನು ಹೇಳಿದ್ದಾರೆ ಇವರಿಗೇನು ಗೊತ್ತಿಲ್ಲ, ಇದು ಸೀಕ್ರೆಟ್ ಅಲ್ಲ ಪಾಠಗಳೆಲ್ಲ. ನಮಗೆ ಒಟ್ಟಿದ್ದದ್ದಕ್ಕೆ ಗೊತ್ತಾದದ್ದು. ಮತ್ತೆ ಎಲ್ಲ ಒಟ್ಟು ಮಾಡಿ ಸಾಯ್ತೇವೆ ಅಂತ ಅವ್ರಿಗೆ ಗೊತ್ತಿತ್ತು ಮೊದಲೇ. ಮನುಷ್ಯ ಲೋಕದಲ್ಲಿ ನೋಟು ಪ್ರಿಂಟ್ ಮಾಡೋದು, ಒಟ್ಟು ಮಾಡೋದು, ಪ್ರಿಂಟ್ ಮಾಡೋದು, ಒಟ್ಟು ಮಾಡೋದು ಗೊತ್ತುಂಟು. ದಾನ ಮಾಡಲಿಕ್ಕೆ ಹೇಳಿದ್ದಾರೆ ದೇವರು ಅಂಥೇಳಿ, ಆದಷ್ಟು ಒಳ್ಳೆಯದು ದಾನ ಮಾಡುವುದು ಅಂತ ಗೊತ್ತಾಯಿತು ಅಂಥೇಳಿ ಅವರು ತಲೆಯೆಲ್ಲ ಆಡಿಸಿ ಹೋದರು. ಬ್ರಹ್ಮದೇವರು ತಲೆಯೆಲ್ಲ ಆಡಿಸಿದ. ಹೌದು, ಎಂಥದ್ದು ಮಾರ್ಯಾರು, ಒಬ್ಬೊಬ್ಬರ ಮನೆಯಲ್ಲಿ ಹಾಸಿಗೆ ಅಡಿಯಲ್ಲೆಲ್ಲ ಹಿರಣ್ಯಕಶಿಪುಗಳೇ. ಕಶಿಪು ಅಂದರೆ ಹಾಸಿಗೆ ಅಂತ ಅರ್ಥ, ದಿಂಬು ಅಂತ ಅರ್ಥ, ಹಿರಣ್ಯ ಅಂದರೆ ದುಡ್ಡು ಅಂತ ಅರ್ಥ. ಯಾರ ಹಾಸಿಗೆಯಲ್ಲಿ ದಿಮ್ಮಿನಲ್ಲೆಲ್ಲ ದುಡ್ಡು ಸೇರ್ತದೋ ಅವನು ಹಿರಣ್ಯಕಶಿಪು. ಯಾರು ದುಡ್ಡಿನ ಮೇಲೆ ಕಣ್ಣು ಹಾಕ್ತಾನೋ ಅವನು ಹಿರಣ್ಯಾಕ್ಷ. ಕಂಬ ಮಾತ್ರ ಮುಟ್ಟಬೇಡಿ, ಯಾಕೆ ನರಸಿಂಹ ಬರ್ತಾನೆ. ಹಿರಣ್ಯಕಶಿಪುಗಳಿಗೆ ಹೆದರಿಕೆ ಅಂತಂದರೆ ಕಂಬದ್ದೇ. ಕಂಬ ನೋಡಿದಾಗ ಅವರು ಹೆದರಿ ಓಡಬೇಕಾಗ್ತದೆ. ಎಲ್ಲಿಯಾದರೂ ಯಾವ ಸಭೆದ್ದು ನೋಡಿದರೂ ಸಾಕಾಗ್ತದೆ. ಅವರು ಪಕ್ಕ ಕಂಬದ ಬದಿಯಲ್ಲಿ ಕೂತ್ಕೊಳ್ಳೋದಿಲ್ಲ ದುಡ್ಡು ಒಟ್ಟು ಮಾಡಿದವರು. ನೋಡಿ ಗ್ರಾಚಾರ ನೋಡಿ ಅವರದ್ದು ಹೇಗಿರ್ತದೆ ಅಂತ. ಆದರೆ ದೇವರು ಹೇಳಿದ ನಮಗೆ ದಾನ ಮಾಡಲಿಕ್ಕೆ, ಇಟ್ಟುಕೊಂಡು ಬರಬೇಡ, ಹೊತ್ತುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ, ಕೊಟ್ಟು ಬಿಡಯ್ಯ ಅಂತ ಹೇಳಿದ್ದಾರೆ ಅಂತ. ದಾನ ವಿಷಯ ಅಂತ ಗೊತ್ತುಂಟ. ದುಡ್ಡಿನದ್ದು 3 ಗತಿ. ಒಂದು ಕೊಡುವುದು, ಇಲ್ಲ ತಿನ್ನುವುದು. ಇಲ್ಲ ಆದರೆ ತಿನ್ನಲಿಕ್ಕೆ ಆಗುವುದಿಲ್ಲ, ಡಾಕ್ಟ್ರ್ ಹೇಳಿದ್ದಾರೆ. ಇನ್ನು ಚೂರು ತಿಂದರೆ ಮತ್ತೆ ನೀನು ಗ್ಯಾರಂಟಿ ಯಮಲೋಕಕ್ಕೆ ಹೋಗ್ತೀಯಿಂದ. ಆದ್ದರಿಂದ ತಿನ್ನಲಿಕ್ಕೆ ಬರುವುದಿಲ್ಲ.
ಮತ್ತು ಕೊಡಲಿಕ್ಕೆ ಕೈ ಕೇಳುವುದಿಲ್ಲ. ಯಾಕೆ ಕೊಡಬೇಕು? ಪಿಸ್ರಂಟಿ ಅವ, ಅವರಿಗೆಲ್ಲ ಕೊಟ್ಟೆ ಅಂತ ಮಾಡೋದು. ಕೈಕಲ್ಲಿ ಮುರಿದು ಸತ್ತೋಗಲಿ, ಅವು ಸುಮ್ಮನೆ ತಿನ್ನಲಿಕ್ಕೆ ಇಲ್ಲದ್ರೆ ಹಾಳಾಗಿ ಹೋಗ್ಲಿಂದ. ಒಬ್ಬನನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮಲ್ಲಿ ಮನಸ್ಸಿಲ್ಲ, ನಮಗೆ ತಿನ್ನಲಿಕ್ಕೆ ಆಗುವುದಿಲ್ಲ. ಮತ್ತೆಂಥದ್ದು ಗೆದ್ದಲು ಹಿಡಿತದೆ. ಮೊನ್ನೆ ಒಂದು ಕಡೆಯಲ್ಲಿ ಗೆದ್ದಲು ಹಿಡಿಲಿಲ್ವ, ಇದರಲ್ಲಿ ಬ್ಯಾಂಕಿನಲ್ಲಿ ಲಾಕರಲ್ಲಿಯೇ ಗೆದ್ದಲು ಹಿಡಿದೆ. ಪುಣ್ಯಾತ್ಮ ಇಟ್ಟಿದ್ದಾನೆ ಅಲ್ಲಿ, ಸೇಫ್ ಲಾಕರ್, ಅದು ಸೇಫ್ ಎಂಥದ್ದು ಕರ್ಮ. ಒಂದು ಟ್ಯಾಕ್ಸ್ ಬೀಳ್ತದೆ, ಇಲ್ಲ ಚೆನ್ನಾಗಿ ಕಳ್ಳರು ಒಟ್ಟು ಮಾಡಿದ್ದು ನೋಡಿ ತೊಗೊಂಡು ಹೋಗ್ತಾರೆ. ಅವರಿಗೆ ಅಲ್ಲಲ್ಲಿ ಹುಡುಕಬೇಕಾಗಿಲ್ಲ, ಒಂದೇ ಕಡೆ ಸಿಗ್ತದೆ ಹೊತ್ಕೊಂಡು ಹೋಗಲಿಕ್ಕೆ. ಮತ್ತೇನಾಗೋದಿಲ್ಲ. ದಾನಂ ಭೋಗ ನಾಶ, ಮೂರೇ ಗತಿ ದುಡ್ಡಿಗೆ, ಮತ್ತೆಂಥದ್ದಾಗುವುದಿಲ್ಲ. ಅದು ಮಕ್ಕಳು ತಿಂದಾಕಿದ್ರು ನಾಶ ಅಂತಲೇ ಅರ್ಥ. ವೇದವ್ಯಾಸರು ಒಂದು ಕಡೆ ಮೆಲ್ಲ ಕೇಳಿದರು, ನೆಲೆ ನಿಲ್ಲಿಸಿ, ಹೇಗಿದ್ದೀಯಾ ಅಂತ. ಒಳ್ಳೆ ಇದ್ದೇನೆ ಅಂದ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂದ. ಮತ್ತು ದುಡ್ಡೆಲ್ಲ ಯೋಚನೆ ಮಾಡ್ತಾ ಕೂತ. ಒಂದು ಕೆಲಸ ಮಾಡೋಂದ, ಎಂತ ಮಕ್ಕಳು ಒಳ್ಳೆ ಇದ್ದಾರಲ್ಲ, ಅವರು ಚೆನ್ನಾಗಿ ಅವರು ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಬದುಕ್ತಾರೆ, ನಿನ್ನದು ವೇಸ್ಟ್ ಮಾಡಬೇಡ, ದಾನ ಧರ್ಮ ಮಾಡಿ ಸ್ವರ್ಗ ಪುಣ್ಯವನ್ನೆಲ್ಲ ಪಡಿ ಅಂದರು. ಬೇಡ ಹೇಗೆ, ಒಬ್ಬ ಸ್ವಲ್ಪ ಸಮಯ ಇಲ್ಲ, ಒಬ್ಬನಲ್ಲಿ ಬಹಳ ಕಮ್ಮಿ ಉಂಟು ದುಡ್ಡು, ಮಕ್ಕಳಿಗೆ ದುಡ್ಡು ಮಾಡಿರ್ತೀಯ. ಹೌದು ಅಂದ. ಹಾಗಾದರೆ ಸರಿ ಇಲ್ಲ ಹೇಳಿದಲ್ಲ ಅವರು. ಹೌದು, ಮತ್ತು ಅವರು ವೇಸ್ಟ್ ಮಾಡ್ತಾರೆ, ಮತ್ತು ನಿನಗೆ ಹೆಸರು ಬರ್ತದೆ. ಒಬ್ಬ ಕುಡಿತಾನೆ ಅಂತ ನಿನ್ನ ಹೆಸರು ಹೇಳ್ತಾರೆ, ಅವರ ಮಗ ಕುಡಿಯುವುದು ಅಂತ, ಬೇಗ ನಿನಗೆ ಅಂತಾನೆ. ಯದ್ಯೇಕೋಪಿ ಸುರಾಂ ಪಿಬೇತ್ ನಿಷ್ಠವಿಯಾಹ ಬಹವ ಪುತ್ರ. ಮಸ್ತು ಮಕ್ಕಳು ಬೇಡಂತೆ. ಒಬ್ಬನಿಗೆ ದುರ್ವ್ಯಸನ ಬಂದರೆ ಒಬ್ಬನಿಂದಾಗಿ ಮನೆತನ ಎಲ್ಲ ಹಾಳಾಗಿ ಹೋಗ್ತದೆ. ದುಡ್ಡು ಇಡಬೇಡ, ಬೇಗನೆ ಒಳ್ಳೆ ಕೆಲಸಕ್ಕೆ ಹಾಕಿಬಿಡು ಅಂದ್ರೆ. ಮತ್ತೆ ನಾಳೆ ಅವರು ದೋಚುತ್ತಾರೆ ಅಂದ. ಒಳ್ಳೇದು ಮಾಡದಿದ್ದರೆ ಕೊನೆಗೆ ಅಪ್ಪನ ಆಸ್ತಿಯನ್ನು ನುಂಗಿ ಹಾಕಿ ಅಪ್ಪನಿಗೆ ಪಿಂಡ ಆಗೋದಿಲ್ಲ. ಕೊನೆಗೆ ಎಲ್ಲಿ ಖರ್ಚಾಗ್ತದೆ ಅಂತ ಹೇಳ್ತಾನೆ, ಅವನು ಹಾಕುವಾಗಲು. ಮತ್ತು ಅವನ ಮಗ ಅದನ್ನು ಮೊದಲೇ ನೋಡಿಕೊಳ್ತಾನೆ, ಅವನು ಈಗಲೇ ಹಾಕುವುದಿಲ್ಲ. ಕೊನೆಗೆ ಯೋಚನೆ ಮಾಡಿಕೊಳ್ಳಿ, ಕೊಡುವುದರಿಂದ ಹೆಚ್ಚಾಗ್ತದೆ, ಖಾಲಿ ಆಗುವುದಿಲ್ಲ. ಕೃಷ್ಣ ಹೇಳಿದ್ದು ಮನುಷ್ಯರಿಗೆ ಪಾಠ. ಕೊನೆಗೆ ಅಸುರರು ಬಂದ್ರಂತೆ ಗಮ್ಮತ್ತಿನಲ್ಲಿ. ನಮಗೆ ಪಾಠ ಆಗಬೇಕು, ಇದು ಸೀಕ್ರೆಟ್, ಅವರಿಗೆ ಮಾತ್ರ ಪಾಠ, ಅದು ಕ್ಲೋಸ್. ಅವರಿಗೂ ಕೇಳಲಿದ. ಆಯಿತು ಒಂದು ಹೋದ್ರಂತೆ. ನಮಗೆ ಕಂಡ ಬಟ್ಟೆ ಕ್ರೂರತೆ, ಹಿಂಸೆ ಮಾಡುವ ಚಾಳಿ, ಉಗ್ರರು ನಾವು, ಕರಾಳರು, ದಯೆ ಇರಲಿ ಅಂತ ಹೇಳಿದ. ನಾವು ನಾಳೆಯಿಂದ ಜನರ ಮೇಲೆ ದಯಾವಂತರಾಗ್ತೇವೆ. ಅವರ ಪಾಪ ಹಿಡಿಶಾಪಗಳು ನಮಗೆ ಯಾಕೆ ಬೇಕು? ಯಾರ ಮೇಲೆ ನಾವು ಯಾಕೆ ಉಗ್ರವಾದವನ್ನು, ಟೆರರಿಸಮ್ ಯಾಕೆ ಮಾಡಬೇಕು? ನಾವು ಅಂಥವರ ಅಲ್ಲ ಅಂತ ತೋರಿಸಿಕೊಡಬೇಕು ಅಂತ ಅವರು ಮತ್ತೆ ಒಳ್ಳೆಯ ರೀತಿಯಿಂದ ದಯಧ್ವಂ, ದತ್ತ, ದಮಧ್ವಂ, ಇದು ಪಾಠಗಳು ಬಹಳ ಸುಂದರ. ಅಂದರೆ ಸಣ್ಣ ಪಾಠಗಳು ನಮ್ಮ ಬದುಕಿನಲ್ಲಿ. ನಮ್ಮಲ್ಲಿ ಒಂದೊಮ್ಮೆ ಕ್ರೌರ್ಯಗಳು ಬಂದಾಗ ಹೇಗಿರಬೇಕು, ನಮ್ಮಲ್ಲಿ ಒಂದು ದೈವಿಕವಾದ ಆವೇಶ ಬಂದಾಗ ನಾವು ಹೇಗೆ ಬದುಕಬಹುದು, ನಾವು ಮನುಷ್ಯರಂತೆ ಇರುವುದಾದರೆ ಏನು ಮಾಡಬೇಕು ಅನ್ನುವ ಪಾಠಗಳು ಇಲ್ಲಿ ಸಿಗ್ತವೆ. ಮನುಷ್ಯ ಮೂರು ಕಡೆಗೂ ವಾಲ್ತಾನೆ. ಸ್ವಚ್ಛವಾಗಿ ಮನುಷ್ಯನಾದವನಿಗೆ ಇಷ್ಟ ಆಗುತ್ತೆ ಆಚೆ ಹೋಗಲಿಕ್ಕೆ. ಕೆಲವೊಮ್ಮೆ ಈಚೆ ಜನ ಎಳಿತಾರಲ್ಲ ಅಂತ ಆಗಿರುತ್ತೆ. ಆಗ ಯಾವ ಪಾಠವನ್ನು ಅನುಭವಿಸಬೇಕು, ಸರಿಸಬೇಕು ಎನ್ನುವುದು ಗೊತ್ತಾಗುತ್ತೆ. ಅದರಿಂದ ಯಜ್ಞದಾನ ತಪಕ್ಕರ್ಮನ ಅತ್ಯಾಜ್ಯಂ ಅಂದ ಕೃಷ್ಣ. ಮನುಷ್ಯ ಲೋಕದಲ್ಲಿ ಪ್ರಧಾನವಾದದ್ದು ದಾನ. ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತಾರೆ. ನೀನು ಅಗ್ನಿಯಲ್ಲಿ ಆಹುತಿ ಕೊಟ್ಟು ದೇವತೆಗಳ ಹೆಸರಿನಲ್ಲಿ ಏನೊಂದು ಮಾಡಿದ್ದೀಯ, ಅದು FD ಇದ್ದಾಗಿ, ಫಿಕ್ಸೆಡ್ ಡೆಪಾಸಿಟ್. ನಾಳೆ ಆ ದೇವತೆಗಳು ನಿನಗೆ ಅನುಕೂಲಕ್ಕೆ ಬರ್ತಾರೆ. ನೀನು ಯಾರ ಕೈಯಲ್ಲಿ ಅದು ಏನಾದ್ರು ಕೊಟ್ಟಿದ್ರೆ ಅವರ ಗುಡ್ ವಿಲ್ಸ್ಗಳು, ಹಾರೈಕೆಗಳು ನಿನ್ನ ಈ ಜನ್ಮದಲ್ಲೇ ಮೇಲೆ ಕೆತ್ತುತ್ತವೆ. ಕೊಟ್ಟದ್ದು ಈಗಲೇ ನಿನಗೆ ರಿವಾರ್ಡ್ ಬರ್ತದೆ, ಸಿಗ್ತದೆ. ಬಂದ ಮೊದಲ ಅತಿಥಿ ಹನುಮಂತ ಲಂಕೆಯನ್ನು ರಾತ್ರಿ ಹೊಕ್ಕಿದ್ದಾನೆ, ಸೀತೆಯನ್ನು ಹುಡುಕಿದ್ದಾನೆ, ಏನೂ ಕೊಟ್ಟು ಬಿಟ್ಟಿದ್ದಾನೆ. ಕೊಡಬೇಕಾದ ನುಂಗುರ, ಪಡಿಬೇಕಾದ ಚೂಡಾವಣೆ ಪಡೆದಿದ್ದಾನೆ. ಅಷ್ಟೊತ್ತಿಗೆ ಬೆಳಕು ಆಗಿದೆ, ರಾವಣನ ದರ್ಶನವೂ ಆಯಿತು, ಸೀತೆಯನ್ನು ಗೋಳಾಡಿಸುವುದು ಗೊತ್ತಾಯ್ತು ಅವನಿಗೆ. ಕೆಟ್ಟ ಕೋಪ ಬಂದಿತ್ತು ಅವನಿಗೆ. ಅದಕ್ಕೋಸ್ಕರ ಅವನು ಇದ್ದ ಬಿದ್ದ ಎಲ್ಲ ಮರಗಿಡಗಳನ್ನೆಲ್ಲ ನೆಪ್ಪೆ ನ್ಯಾಯಿ ಮಾಡಿದ್ದಾನೆ. ಉಳಿದವರಿಗೆಲ್ಲ ಸಿಟ್ಟು ಬಂದು ಅವನು ಹಿಡಿದಾಗಿದ್ರು. ಕೊನೆಗೆ ಏನಾದರೂ ಮಾಡಿ ಹಗಲಿಗೆಲ್ಲ ನೋಡಲಿಕ್ಕೆ ಸಿಕ್ಕಿತು ಅಂತ ಎಲ್ಲರನ್ನು ನೋಡಿದ. ಕೊನೆಗೆ ಹೇಳಿದ, ರಾಮನ ಸೀತೆಯನ್ನು ಒಪ್ಪಿಸು, ಇಲ್ಲಾದರೆ ತಲೆದಂಡ ಉಂಟು ಅಂದ. ಸಿಟ್ಟಾಗಿ ನಿನ್ನನ್ನೇ ಮುಗಿಸ್ತೇನೆ ಹೊರಟಾಗಿ ವಿಭೀಷಣ ಹೇಳಿದ, ಮಂಡೆ ಸಮ ಉಂಟ ನಿನಗೆ, ದೂತಸ್ಯ ದಂಡ ಅಂತ. ದೂತನನ್ನು ಸಾಯಿಸುವುದು ಎನ್ನುವುದು ರಾಜನ ಮರ್ಯಾದೆಗೆ ಕಮ್ಮಿ, ಮತ್ತೆಂತ ಮಾಡು, ಎಂತ ಬೇಕಾದ್ರೆ ಮಾಡು ಅಂದ. ಅದರ ಬಾಲಕ್ಕೆ ಬೆಂಕಿ ಇಡ್ತೇನಂದ. ಮಂಡೆ ಮಾರಿಯವ ನೋಡಿ, ಹೋಗಿ ಹೋಗಿ ಬಾಲ ಮುಟ್ಟಿದವ ರಾವಣ ಹೇಸಿಗೆ. ನಾವು ಅದರ ಕೇಳಿತಿಲ್ಲ. ನಾವು ಮೊನ್ನೆ ನೋಡಿದ್ದಲ್ಲ, ಈ ಸಮುದ್ರ ಮಥನದಲ್ಲಿಯೇ ಬಾಲವನ್ನು ಬಿಟ್ಟವರು ರಕ್ಕಸರು. ಇವ ಹೋಗಿ ಮಂಗನ ಬಾಲ ಮುಟ್ಟಿದ್ದಾನೆ ಹೇಸಿಗೆಯವ ರಾವಣ. ದೊಡ್ಡ ಸಂಗತಿ ಹೇಳಿಕೊಳ್ಳುವವರು ಇರ್ತಾರೆ ಎಲ್ಲ. ಅತಿಥಿ ಬಂದವನಿಗೆ ಮೊದಲು ಕೊಟ್ಟದ್ದು ಇವ ಬೆಂಕಿ ಉಪಚಾರ. ಆದರೆ ಅವನೇನು ಮಾಡಿದ, ಎಲ್ಲರ ಮನೆಗೆ ಇಟ್ಟು ಹೋದ. ವಿಭೀಷಣ ಮನೆ ಒಂದು ಬಿಟ್ಟು ಅವ ಬೇಡ ಹೇಳಿದವ ಕೊಲ್ಲುವುದು. ಯಾವುದನ್ನು ನೀವು ಕೊಡ್ತೀರಿಯಾ ಅದನ್ನು ನೀವು ದುಪ್ಪಟ್ಟಾಗಿ 100 ಪಟ್ಟಾಗಿ ಪಡೀಲಿಕ್ಕೆ ಉಂಟು. ಇಷ್ಟೇ ವಿಷಯ, ಸಣ್ಣ ವಿಷಯ. ಯಾರೇ ಆಗಲಿ, ಏನೇ ಆಗಲಿ,
ನೀವು ಯಾರಿಗೇನನ್ನು ಕೊಡ್ತೀರಿ ಅದನ್ನು ನೀವು ಪಡೀಲಿಕ್ಕೆ ಉಂಟು ಎನ್ನುವುದು ಸತ್ಯ. ಅದು ಒಂದು ಕ್ರಿಯೆಗೊಂದು ಪ್ರತಿಕ್ರಿಯೆ ಇದ್ದಾಗೆ, ಒಂದು ನಿಯಮ, ಮಾಮೂಲಿ ಭೌತ ನಿಯಮ ಇದ್ದಾಗೆ, ಲೋಕದ ನಿಯಮ ಇತ್ತು. ಅದಕ್ಕೆ ಒಂದು ದರ್ಶನ ಅಷ್ಟೇ ಹನುಮಂತನ ಕತೆ. ಆದ್ದರಿಂದ ದಾನ ಎನ್ನುವುದು ಬಹಳ ದೊಡ್ಡ ಮಟ್ಟಿನದ್ದು. ದಾನಂ ವಿತರಣಂ ಪ್ರೋಕ್ತಂ ಅಂತಾರೆ. ಕೊಡುವುದು, ವಿತರಿಸುವುದು, ಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ಸ್, ಅದು ಇಡೀ ನೇಷನ್ನಲ್ಲಿ ದೊಡ್ಡ ವಿಷಯ ಇದು. ಇವತ್ತು ಆಗುವುದೇ ಅದಿವೆ ನಿಜವಾಗಿ, ಇಂಬ್ಯಾಲೆನ್ಸ್ ಆಫ್ ದ ಇಕಾನಮಿ. ದುಡ್ಡು ಇದೆ, ಒಂದೇ ಕಡೆಯಲ್ಲಿ ದಾಸ್ತಾನಾಗಿದೆ, ಚಲಾವಣೆಯನ್ನಿಲ್ಲ. ಡಿಜಿಟಲೈಸೇಷನ್ ಮಾಡಿದ್ದು ಯಾಕೆ? ಚಲಾವಣೆ ಆಗಲಿ, ಮೂವ್ಮೆಂಟ್ ಆಗಲಿ ಅಂತ. ದಾಸ್ತಾನು ಮಾಡಲಿಕ್ಕೆ ಬಿಡಬಾರ್ದು. ದೊಡ್ಡ ಇಕಾನಮಿ ವಾಸ್ತವವಾಗಿ ಇವತ್ತು ಎಷ್ಟು ಮೇಲಕ್ಕೆ ಹೋಗಿದೆ. ಗ್ರೇಟ್. ಭಾರತದ ಆರ್ಥಿಕ ಸ್ಥಾನಮಾನ ನೋಡಿದರೆ ಹಿಂದಿನಿಗಿಂತ 100-200 ದೇಶಗಳ ಜೊತೆಯಲ್ಲಿ ಸಣ್ಣದು ಜಾಗದಲ್ಲಿ ಇರತಕ್ಕ ಭಾರತ. ಜನರು ಜಾಸ್ತಿ ಇದ್ದಾರೆ ಸರಿ, ಅದರ ನೇಷನ್ ವೈಡ್ ನೋಡಿದರೆ ಅದಲ್ಲ, ಮಾಡುವ ವ್ಯವಹಾರಗಳಷ್ಟಲ್ಲ. ಅದನ್ನು ಯೋಚನೆ ಮಾಡಲಿಕ್ಕಿರುವುದು ಇದನ್ನು. ಆದ್ದರಿಂದ ಯಾರು ವಿತರಣೆ ಮಾಡುವುದಿಲ್ಲ ಅವನು ಸಿಕ್ಕಿಬೀಳ್ತಾನೆ ಎಲ್ಲಿ ಹೋಗುವಾಗ? ವೈತರಣಿಯಲ್ಲಿ. ಅದನ್ನೇ ವೈತರಣಿ ಅಂದದ್ದು. ವೈತರಣಿ ನದಿ ಅಂದರೆ ಮತ್ತೆಂಥದ್ದಲ್ಲ, ವಿತರಣೆ ಮಾಡದವನಿಗೆ ವೈತರಣಿ ಸಿಗ್ತದೆ. ಗಲೀಜು ವಾಸನೆಯ ನದಿ ಅದು, ಮುಳುಗಿಕೊಂಡೆಲ್ಲ ಹೋಗಬೇಕು. ಪೂಯಾಸ್ರಂ ಮೂತ್ರವಿಷ್ಟ ಕ್ರಿಮಿಕುಲ ಕಲಿಲೆ ತಕ್ಷಣ ಕ್ಷಿಪ್ತ ಶಸ್ತ್ಯಾದ್ಯಸ್ತ್ರ ವ್ರಾತಾರ್ಧಿತಾಂ ತ್ವದ್ವಿಷ ಉಪಜೀಯತೆ ವಜ್ರಕಲ್ಪ ಜಲೂಕಾ. ಎಂಥ ವಿಚಿತ್ರವಾದದ್ದು ಹೇಳ್ತಾರೆ. ಕ್ಷುಕ್ಷಾಮಾನ್ ರೂಕ್ಷರಕ್ಷೋ ರಥಕರ ನಕರ ಕ್ಷುಣ್ಣ ವಿಕ್ಷೋಭಿತಾಕ್ಷ ನಾಮಜ್ಞಾನಂಧಕೂಪೆ ಕ್ರಿಮಿರುವಮಕರೈ ಪಕ್ಷಭಿರ್ವೀಕ್ಷತಾಂಗಾನ್. ಅದರ ವಿವರಣೆ ಹಾಕುವುದಿಲ್ಲ, ನೋಡಿಬಿಡಿ ಹೇಗಿರ್ತದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಷ್ಟಷ್ಟು ಕೊಟ್ಟು ಬಾ ಮಾರಾಯ, ತಗೊಂಡು ಹೋಗಲಿಕ್ಕೆ ಬರುವುದಿಲ್ಲ, ಕೊಟ್ಟದ್ದು ಗ್ಯಾರಂಟಿ ನಿನಗೆ ಸಿಗ್ತದೆ. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಹೋಗುವಾಗ ಯಾರು ಬರುವುದಿಲ್ಲ ಅಂದ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ. ದುಡ್ಡು ಮಾಡಿದ್ದೆಲ್ಲ ಹಿಂದೆ ಇರೋದು ಮಡಕೆಯಲ್ಲಿ ಕೊಡುಪಾನದಲ್ಲಿ ಹಾಕಿ ಹೂತಿಡುವುದು, ಈಗೆಲ್ಲ ಬ್ಯಾಂಕಿನಲ್ಲಿ ಇಡುವುದು. ಅದನ್ನು ದುಡ್ಡು ಎಲ್ಲಿ ಉಂಟು ಕೇಳಿದರೆ ಅದು ಬ್ಯಾಂಕಿನಲ್ಲಿ ಉಂಟ್ರಿ. ಅದು ಪ್ರಯೋಜನ ಏನಾಗ್ತದೆ? ನಾನು ಚಟ್ಟದಲ್ಲಿ ಕಟ್ಟುವಾಗ ಅದನ್ನು ತರ್ತಾರ ಇಲ್ಲ, ಗೊತ್ತಿಲ್ಲ. ಅಕೌಂಟ್ ನಂಬರ್ ಕೆಲವರಿಗೆ ಗೊತ್ತಿರೋದಿಲ್ಲ, ಎಲ್ಲಿ ಇಟ್ಟಿದ್ದಾನೂ ಗೊತ್ತಿರೋದಿಲ್ಲ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ. ನಂಬಿದ ಪ್ರಾಣಿಗಳೆಲ್ಲ ಕೊಟ್ಟಿಗೆಯಲ್ಲೇ ಇರ್ತಾವೆ ಅಷ್ಟೇ, ಮತ್ತೆಂತ ಇಲ್ಲ. ಮತ್ತು ಮನೆ ಒಡೆತಿ ಬಾಗಿಲಲ್ಲಿ ಬರ್ತಾಳೆ, ಅದರ ಆಚೆಗೆ ಬರಲಿ ಬಿಡುವುದಿಲ್ಲ. ಮತ್ತು ಜನರೆಲ್ಲ ಮಿತ್ರರೆಲ್ಲ ಅವರೆಲ್ಲ ಸ್ಮಶಾನದವರೆಗೆ ಬರ್ತಾರೆ. ಮತ್ತು ದೇಹ ಚಿತಾಯಾಮ್. ಇವನಿಷ್ಟು ಸಮಯ ಒಂದು ಕೂದಲು ಆಚೆ ಈಚೆ ಮಾಡದಂತೆ, ಒಂದು ಉಗುರು ಹೆಚ್ಚು ಕಡಿಮೆ ಆಗದಂತೆ, ದಿನಕ್ಕೊಂದು ಪೈಂಟಿಂಗ್ ಬೇರೆ ಮತ್ತು ತೆಗಿಲಿಕ್ಕೆ ಬೇರೆ, ಅದೆಲ್ಲ ಮಾಡಿಕೊಂಡೇನು ನೋಡಿಕೊಂಡು ಬಂದಿದ್ದ, ಅದು ಅಲ್ಲೇ ಉಂಟು, ಚಿತೆಯಲ್ಲಿ ಉಂಟದು. ಅದನ್ನು ಬಿಟ್ಟು ಹೋಗ್ತಾನೆ. ದೇಹ ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕ. ಹೋಗುವಾಗ ದೇಹವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಅವನಿಗೆ. ಮಾಡಿದ ಪುಣ್ಯ ಪಾಪಗಳ ಗಂಟು ಬುತ್ತಿ ಮಾತ್ರ ಅವನ ಕೈಯಲ್ಲಿ ಇರ್ತದೆ, ಮತ್ತೇನಿರುವುದಿಲ್ಲ. ಕೊಟ್ಟ ಕೈಯಲ್ಲಿ ಎಚ್ಚರ ಇರ್ತದೆ. ಗಾಡ್ ಮಸ್ಟ್ ಫರ್ಗಿವ್ ಅವರ್ ಸಿನ್ಸ್, ಕ್ಯಾನಾಟ್ ಅವರ್ ನರ್ವ್ ಸಿಸ್ಟಮ್ ಅಂತಾನೆ ಒಬ್ಬ. ಮನುಷ್ಯನ ಮಾಡಿದ ತಪ್ಪುಗಳನ್ನು ಹೆಚ್ಚು ಕಡಿಮೆಗಳನ್ನು ದೇವರಾದರೂ ಮನ್ನಿಸ್ಯಾನಂತೆ, ಇರಲಿ ಪಾಪ ಅಂತ. ಆದರೆ ಆ್ಯಕ್ಷನ್ ಆದದ್ದು ನಮ್ಮ ಬಾಡಿಯಲ್ಲಿ ಅಲ್ಲ, ನರಜಾಲಗಳಲ್ಲಿ ಅಲ್ಲ. ಲಕ್ಷಗಟ್ಟಲೆ ಮಿಲಿಯಗಟ್ಟಲೆ ಹೊರಗಿಲ್ಲತಕ್ಕ ನರತಂತುಗಳು ಅಲ್ಲಾಡಿವೆ. ಬಿಳಿ ರಕ್ತಕಣಗಳು, ಕೆಂಪು ರಕ್ತಗಳು ಸತ್ತಿವೆ, ಹುಟ್ಟಿವೆ. ಅವನ ವೇಗಗಳಿಗೆ, ಕೋಪಾಟೋಪಗಳಿಗೆ ಇವೆಲ್ಲ ಮರೆತೋಗ್ತದ ಕೇಳ್ತಾರೆ. ಆಗಿದ ಬಾಡಿಯಲ್ಲಿನ ಸ್ಪಂದನಗಳು, ಸಂವಹನಗಳು ಇಡೀ ಯೂನಿವರ್ಸಲ್ಲಿ ಅದು ಪ್ರತಿಫಲನ ಆಗಿರ್ತದೆ. ಹಾಗಿರುವಾಗ ಎಂಥದ್ದು ಹೊತ್ಕೊಂಡು ಹೋಗಲಿಕ್ಕಿಲ್ಲ, ಏನಾಗುವುದಿಲ್ಲ ಹೇಳಬೇಡಿ. ಮಾಡಿದ ಒಳ್ಳೆಯದು ಕೆಟ್ಟದ್ದು ಅವನ ಬೆನ್ನ ಹಿಂದೆ ಬರ್ತದೆ. ಆದ್ದರಿಂದ ಈಗ ಮಾಡಿರೋ ರಾಮ ಧ್ಯಾನ ಹೇಳಿದಾಗೆ ಮೊದಲು ಮಾಡೋ ದಾನ ಅಂತಾರೆ. ಯಜ್ಞದಾನ ತಪಕರ್ಮನ ತ್ಯಾಜ್ಯ. ಮನುಷ್ಯ ಮಾಡಬೇಕಾದ 3 ಕರ್ಮಗಳ ಬಗ್ಗೆ ಫೋಕಸ್ ಮಾಡಿದ ಕೃಷ್ಣ. ಭಗವಂತನ ಆರಾಧನೆ, ಯಜ್ಞ ಅಂದರೆ ಯಜದೇವ ಪೂಜಾಯಂ, ದೊಡ್ಡವರ ಸಮಾರಾಧನೆ, ಪೂಜೆ ಪುನಸ್ಕಾರ, ಅವರನ್ನು ಒಳ್ಳೆಯ ರೀತಿಯಿಂದ ಆರಾಧನೆ ಮಾಡುವಂಥದ್ದು. ಆನಂತರ ಸೊತ್ತುಗಳ ವಿನಿಮಯ ದಾನ. ಎಂಥದ್ದು ಆಗಲಿ, ದುಡ್ಡೇ ಅಂತ ಹೇಳುವುದಿಲ್ಲ, ಎಂಥದ್ದು ಆಗುತ್ತೆ ಅಂತ. ಅನ್ನವೂ ನಡೀತದೆ, ಅದೆಲ್ಲ ವಿಷಯಗಳು ಬೇರೆ ಬಿಡಿ. ಕೊನೆಗೆ ತಪಸ್ಸು. ತಪಸ್ಸು ಅಂದರೆ 2 ಮುಖ, 3 ಮುಖ ಕೃಷ್ಣ ಹೇಳುತ್ತಾನೆ. ದೈಹಿಕವಾದ ತಪಸ್ಸು ಊಟ ಕಮ್ಮಿ ಮಾಡೋದು, ಉಪವಾಸ ಇರೋದು, ಆದಷ್ಟು ಒಳ್ಳೆ ಫುಡ್ ತಿನ್ನೋದು. ಕೃಷ್ಣನ ಪ್ರಕಾರದಲ್ಲಿ ಭಾರಿ ಜೋರುಂಟು. ಫುಡ್ಡು ಲಿಸ್ಟ್ ಕೃಷ್ಣ ಕೊಟ್ಟರೆ ಅದು ನಮ್ಮ ಮನೆಯಲ್ಲಿ ಊಟದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ಅವನು ಉಪ್ಪಿನಕಾಯಿ ಇಲ್ಲ ಅಂತ ಮೊದಲೇ ಸ್ಟ್ರೈಕ್ ಮಾಡಿಬಿಟ್ಟಿದ್ದಾನೆ. ಹಪ್ಪಳ ಒಪ್ಪುವುದಿಲ್ಲವ, ಸಂಡೆಗೆ ಬರುವುದಿಲ್ಲ ಅವನಿಗೆ. ಹಾಗಾಗಿ ನಮಗೆ ಅದು ನೂಡಲ್ಸು ಸಾಧ್ಯವೇ ಇಲ್ಲ. ಬ್ರೆಡ್, ಬಟರು, ಟೋಸ್ಟು ಅದೆಲ್ಲ ನಡೆಯುವುದೇ ಇಲ್ಲ.
ನಿನ್ನೆ ಮೊನ್ನೆ 3 ಗಂಟೆಯ ಆಚಿನ ಪ್ರಿಪೇರ್ ಆದ ಫುಡ್ಡನ್ನು ಒಪ್ಪುವುದಿಲ್ಲವ. ಜಸ್ಟ್ ಪ್ರಿಪೇರ್ ಮಾಡಿ 3 ಗಂಟೆ ನಂತರ ನಾವು ಅದನ್ನು ಉಪಯೋಗಿಸಬೇಕು. ಮತ್ತೆ ಇಲ್ಲ, ಸಂಜೆಗಿಡುವುದು, ಫ್ರಿಜ್ಜಲ್ಲಿ ಇಡೋದು, ಅದು ಅವನ ಲೋಕದಲ್ಲೇ ಇಲ್ಲದು. ಯಾತಯಾಮಂ ಗತರ ಸಂಪೂತಿ ಪರ್ಯುಷಿತಂಚಯತ್, ಅದನ್ನೆಲ್ಲ ಆಚೆ ಬಿಸಾಡಿಬಿಟ್ಟಿದ್ದಾನೆ. ಕಟ್ಟು ಅಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ, ಅದನ್ನು ಬಿಸಿ ಬಿಸಿ ತಿನ್ನುವುದು. ಬಾಣ ಎಲೆಯಿಂದ ದೊಂಡೆಗೆ, ಈಗ ತಟ್ಟೆಗೆ ಅಲ್ಲ ದೊಂಡೆಗೆ, ಬಾಯಿಗೆ, ಅದನ್ನೆಲ್ಲ ಒಪ್ಪುವುದೇ ಇಲ್ಲವ, ಆಗುವುದೇ ಇಲ್ಲ. ಖಡಕ್ಕಾಗಿರುವಂಥದ್ದು, ಕಂಡಬಟ್ಟೆ ಸಾಂಬಾರು ಹಾಕಿದ್ದದ್ದು, ಮಸಾಲೆ ಪೌಡ್ರ್ ಬಿಸಾಡಿದ್ದು ಎಂಥದ್ದು ಇಲ್ಲ. ಶುದ್ಧ ಹಾಲು ಅದು ಒಪ್ತಾನವ. ಅದಕ್ಕೊಂದು ಚೂರು ಕಾಫಿ ಪೌಡ್ರ್ ಹಾಕಿದ್ರು ಅದು ತಾಮಸ ಆಯಿತು, ಆಚೆ ಇಡಿ ಹೇಳ್ತಾನವ, ತಪ್ಪೋದಿಲ್ಲ. ಅಂದರೆ ಪ್ರಾಕೃತಿಕವಾದ ಶುದ್ಧವಾದ, ಅಂದರೆ ಆಹಾರದ ಬಗ್ಗೆ ಭಾರಿ ಸ್ಟ್ರಿಕ್ಟ್ ಕೃಷ್ಣ. ಅವನ ಫಾಲೋವರ್ಸ್ ಯಾರು ಊಟದಲ್ಲಿ ಬರುವುದೇ ಇಲ್ಲ ಪಾಪ ಪುಣ್ಯಾತ್ಮರು. ನಾನು ಕೃಷ್ಣ ಹೇಳಿದಾಗೆ ಊಟ ಮಾಡ್ತೇನೆ ಅಂತ ಕೈ ಎತ್ತುವವರಿಗೆ ಎಷ್ಟು ಬಹುಮಾನ ಕೊಡ್ಬೋದು, ಎಷ್ಟು ಸನ್ಮಾನ ಮಾಡ್ಬೋದು. ಆದರೆ ಅಂಥವ್ರು ಬೇಕಲ್ಲ, ಡಯರ್ ಪರ್ಸನ್ ಇಲ್ಲ. ಅದೊಂದು ದೊಡ್ಡ ಸಾಹಿತ್ಯ ಕೃಷ್ಣನ ಊಟದ ಚಮತ್ಕಾರಗಳು, ಪಾಠಗಳು, ಸಾರ್ವಕಾಲಿಕ ಮೌಲ್ಯ ಸತ್ಯಗಳು. ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಬದುಕಬಹುದು ಅಂತ ತೋರಿಸಿಕೊಡ್ತಾನವ. ನೋ ಡಿಸೀಸ್. ಆ ದೃಷ್ಟಿಯಿಂದ ರೋಗಮುಕ್ತವಾದ ಭಾರತಕ್ಕೆ ಕೃಷ್ಣನ ಗೀತೆಯನ್ನು ಅವಲಂಬಿಸಿ ಹೇಳ್ಬೋದು ನಾವು ಡೈರೆಕ್ಟಾಗಿ. ಎಂತ ಮಾಡುವಪ್ಪ, ಎಷ್ಟೋ ಡಿಸ್ಟ್ರಿಬ್ಯೂಟರ್ಸ್ಗಳು, ಎಷ್ಟೋ ಫುಡ್ ಫ್ಯಾಕ್ಟ್ರೀಸ್ಗಳು ನಮ್ಮನ್ನು ಮತ್ತೆ ಗೋರಿ ಮಾಡ್ತಾವೆ ಎಳೆದು ತಂದು. ನಮ್ಮ ಬಗ್ಗೆ ಎಲ್ಲ ನೀವು ಹೇಳಿಬಿಟ್ರಿ, ನಾಳೆಯಿಂದ ಜನ ಏನು ಮಾಡೋದಿಲ್ಲ ಹೇಳಿಕೊಂಡು. ಒಬ್ಬ ಖಾಲಿ ಪ್ಲೇಯರ್ ಅವನು ಬಂದು ಕೂತ ಆಡಿದ ನಂತರ ಅವನ ಟೇಬಲ್ ಎದುರಲ್ಲಿ ಎಲ್ಲ ಅವನಿಗೆ ಕುಡಿಲಿಕ್ಕೆಲ್ಲ ಇಟ್ಟಿದ್ದಾರೆ, ಎಲ್ಲ ಬ್ರ್ಯಾಂಡ್ನವರು. ಅವ ಫಸ್ಟಿಗೆ ಎತ್ತಿ ಆ ಕೋಕೋ ಕೋಲವನ್ನು ಆಚಿಟ್ಟ, ನೀರನ್ನೆತ್ತಿ ಕುಡಿದ. ಅಷ್ಟಕ್ಕೆ ಅವರಿಗೆ ಎಷ್ಟೋ ಕೋಟಿ ರೂಪಾಯಿ ಲಾಸ್ ಆಯಿತು. ಅವರು ಅಡ್ವರ್ಟೈಸ್ ಮಾಡಲಿಕ್ಕೆ ಅದನ್ನು ಹೋಗಿದ್ರು, ಆಗಲಿಲ್ಲ. ಅವ ಅದನ್ನು ಬದಿಗಿಟ್ಟದ್ದು, ಎಡಕೈಯಿಂದ ಆಚೆ ಇಟ್ಟದ್ದಕ್ಕೆ ಜನ ಅದನ್ನು, ಅಂದರೆ ಅಷ್ಟು ಫಾಲೋವರ್ಸ್ ಇದ್ದಾರೆ ನಾವು. ಅವನಿಗೆ ಅಷ್ಟು ಕೋಟಿ ಲಾಸ್ ಆಯಿತು, ಮತ್ತು ಅವನು ತಮ್ಮ ಇದಕ್ಕೆ ಆಗ್ಲಿಕ್ಕೆ ಬರ್ತಾನೆ. ಹಾಗೆ ನಾವೆಲ್ಲ ಬ್ರ್ಯಾಂಡಲ್ಲಿ ಹೀಗೆ ಮಾಡುತ್ತೆ. ಅದೇ ಅವರು ಹೇಳ್ತಾರೆ, ನೀವೊಂದೊಮ್ಮೆ ಫ್ರೂಟ್ ಜ್ಯೂಸು ಚಂದ ಮಾಡಿದ್ದು ಮತ್ತು ಮಜ್ಜಿಗೆ ನೀರು ಆ ಸ್ಥಾನದಲ್ಲಿ ಕೊಡ್ತಾ ಬಂದರೆ ನಮ್ಮ ದೇಶದ ಎಷ್ಟೋ ರೈತರು ಬದುಕ್ತಾರೆ, ಎಷ್ಟೋ ಕೃಷಿಕರಿಗೆ ಉದ್ಧಾರ ಆಗ್ತದೆ, ಎಷ್ಟೋ ಕೋಟಿಗಟ್ಟಲೆ ದುಡ್ಡು ನಮ್ಮಲ್ಲಿ ಉಳಿತದೆ. ಇಲ್ಲದ ಇದೆಲ್ಲ ಫಾರಿನ್ ಗುಡ್ಸ್ಗಳು ತಿಂದು ನಾವು ಅವರಿಗೆ ದುಡ್ಡು ಹಾಕಿ ಬಿಸಾಡ್ತೇವೆ. ಅದು ತಗೊಳ್ಬೇಡಿ ಹೇಳಲಿಲ್ಲ ನಾನು, ಅದು ತಗೊಂಡು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸಿ ಅಂತ ಅಷ್ಟೇ. ನೀವು ಹೊಟ್ಟೆಯನ್ನು ಹಾಳು ಮಾಡಬೇಡಿ ಅಂತ. ಇನ್ನು ನನಗೆ ಬೈತಾರವರು ಮತ್ತೆ. ಹೀಗೆ ವಾಸ್ತವವಾದ ಇದು ನಾನು ಕೃಷ್ಣನ ಗೀತೆಯ ಸಿದ್ಧಾಂತದ ಮೇಲೆ ಹೇಳಿದ್ದು. ಆಹಾರದ ಪದ್ಧತಿ, ಯಜ್ಞದಾನ ತಪಸ್ಸು ಅನ್ನುವಾಗ ಒಂದು ಮುಖ ಇಟ್ಕೊಂಡು, ತಪಸ್ಸಿಗೆ ಇನ್ನೊಂದು ಮುಖ ಆಲೋಚನೆ ಅಂತ, ಚಿಂತನೆ, ಓದು, ಅಧ್ಯಯನ, ಪಾಠ, ಕಲಿಯಿಂದ ಕಲಿಬೇಕು, ಕೊಡಬೇಕು, ಆರಾಧಿಸಬೇಕು. ಇದು ಕೃಷ್ಣನ 3 ಮುಖಗಳು. ಇದು ನಿಜವಾಗಿ ಕೃಷ್ಣ ಹೇಳಿದ ದೊಡ್ಡ ಸಂದೇಶ. ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. 2-3 ಸರ್ತಿ ಹೇಳ್ತಾನೆ ಅದನ್ನು, ಶಬ್ದ ಬೇರೆ ಬೇರೆ ರೀತಿಯಲ್ಲಿ. ಒಳ್ಳೆ ತಲೆ ಉಳ್ಳವರು, ಬುದ್ಧಿಮಂತರು, ಕಲಿತವರು, ಮಾಡಲೇ ಎಜುಕೇಟೆಡ್ ಪರ್ಸನ್ ಸೋಕಾಲ್ಡ್, ಅವ್ರು ಮಾಡಬೇಕಾದ ಕ್ರಿಯೆಯನ್ನು ಕೇಳಿದರೆ ದೊಡ್ಡ ಮಟ್ಟಿನ ಭಗವಂತನ ಎಚ್ಚರದ ಪೂಜೆ ಪುನಸ್ಕಾರಗಳು, ದೈವಿಕವಾದ ವ್ಯವಸ್ಥೆಗಳು. ನಮಗೆ ಗೊತ್ತು ನಿಮಗೆ ಪುರುಸೊತ್ತಿಲ್ಲ ಅಂತ, ಆದರೂ ಎಡೆಯಲ್ಲಿ ಮಾಡಲಿಕ್ಕೆ ಉಂಟು ಅಂತ ಆಗಿ ಹೋಗ್ತದೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಹಾಗೆಯೇ ದಾನ ವಿತರಣೆ ಕೊಡುವಂಥದ್ದು, ಯಾರಿಗಾದರೂ ಏನಾದರೂ ಎಷ್ಟಾದರೂ ಹೇಗಾದರೂ. ಆ ಕೊನೆಯಲ್ಲಿ ದೈಹಿಕವಾಗಿ ಕೆಲವು ರಿಸ್ಟ್ರಿಕ್ಷನ್ಸ್ಗಳು, ಫುಡ್ ಪದ್ಧತಿಯಲ್ಲಿ ಒಳ್ಳೆಯ ಯೋಚನೆಗಳು, ಚಿಂತನೆಗಳು, ಸಮಯಕ್ಕೆ ಸರಿಯಾಗಿ ತಿನ್ನುವುದು, ತಿಂತಾ ಇರುವುದಲ್ಲ, ಕೂತ್ಕೊಂಡು ತಿನ್ನುವುದು, ಎದ್ಕೊಂಡು ಓಡಾಡಿಕೊಂಡೆಲ್ಲ ಮಾಡುವುದಲ್ಲ, ಹಾಗೆಲ್ಲ ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ಗಳು ಊಟದ ಪದ್ಧತಿಯಲ್ಲಿ. ಅದೊಂದು ಯಜ್ಞ ಅಂತ ಕೃಷ್ಣನ್ ಹೇಳ್ತಾನೆ, ವೈಶ್ವಾನರ ಯಜ್ಞ ಅಂತ. ಒಳ್ಳೆಯ ಯೋಚನೆಗಳು, ಕಲಿಕೆಗಳು, ಸ್ವಾಧ್ಯಾಯ, ಅಧ್ಯಯನ ಅದು ನಿರಂತರ ಮಾಡಬೇಕಾದ. ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ತದ್ಧಿ ತಪಃ. ಸ್ವಾಧ್ಯಾಯ ಪ್ರವಚನೇ ವೇತಿನಾಕೋ ಮೌದ್ಗಲ್ಯ ತದ್ಧಿ ತಪಃ ಅಂತ. ಓದುವುದು, ತಿಳಿಸುವುದು ಎನ್ನುವುದು ಮನೆ ಮಂದಿಗೆ, ಮಕ್ಕಳಿಗೆ, ಹೊರಗೆ ಹೋಗಬೇಕಾಗಿಲ್ಲ, ಕಲಿತು ತಿಳಿಸಿಕೊಡುವಂಥದ್ದು ಬದುಕಿನ ಉದ್ದನೆಯ ತಪಸ್ಸು ಅಂತಾನವ. ಕಾಡಿಗೆ ಹೋಗಬೇಕು, ಮೂಗಿಡಿಬೇಕು, ಬತ್ತಲೆ ಆಗಿರಬೇಕು, ಬೂದಿ ಮಚ್ಕೊಳ್ಬೇಕು ಎಲ್ಲ ಹೇಳೋದು ಇದು ತಪಸ್ಸಲ್ಲ, ಅದು ಮರ್ಲು ಅಷ್ಟೇ. ಇದು ತಪಸ್ಸು ಅಂದವ. ಅವನು ವ್ಯಾಖ್ಯೆ ಮಾಡಿದ್ದಾನೆ, ತ್ರಿವಿಧ ತಪಸ್ಸಿನ ಬಗ್ಗೆ ವ್ಯಾಖ್ಯೆ ಮಾಡ್ತಾನವ. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯೈತಂಚಯದಂದು ವಾಂಗ್ಮಯ ತಪಸ್ಸಿನ ಬಗ್ಗೆ ಹೇಳ್ತಾನೆ. ತುಂಬ ಮಾತುಗಳಿವೆ ಅವನದ್ದು. ಇದಕ್ಕೆಲ್ಲ ವಿವರಣೆಗಳು, ಚಿಂತನೆಗಳಿವೆ. ಇದು ಮಾಡಲಿಕ್ಕೆ ಉಂಟು, ಬುದ್ಧಿಮಂತರು ಅದನ್ನು ನಡೆಸ್ತಾರೆ ಅಂತ ಹೇಳಿದ್ದಾನೆ. ಮತ್ತು ಹೆಂಗಸರಿಗೆ ಅದೇ ಹೇಳಬೇಕಲ್ಲ, ನೀವು ಬುದ್ಧಿಮಂತರು ಮನುಷ್ಯನ ಒಂದು ಪುಲ್ಲಿಂಗದಲ್ಲಿ ಹೇಳಿದ್ದೀರಿ, ಮತ್ತು ನಾವೆಂತ ಮಾಡೋದು? ನೀವು ಅಡಿಗೆ ಹೀಗೆ ದೋಸೆ ಊರುಟ ಮಾಡಿದರೆ ನಿಮಗೆ ಪುಣ್ಯ ಬರ್ತದೆ, ಅದನ್ನು ಹೇಳಿಕೊಂಡು ತಿರುಗೋದು ನಾವು ಏಸಿಗೆ. ಇದು ಮತ್ತೆ ಪುನಃ ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದಶ್ಯಂತಿ ಕುಲ ಸ್ತ್ರೀಯ, ಮತ್ತಲ್ಲಿ ಬಂದು ಸೇರಿದ ಅರ್ಜುನ. ನಮ್ಮ ಕಥೆ ಏನು ಹೇಳಲ್ಲ. ಮತ್ತು ನಾಳೆ ಹೇಳ್ತೇನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.